ಇವತ್ತಿನ ಆಧ್ಯಾತ್ಮಿಕ ಜ್ಞಾನದಲ್ಲಿ ಆಧ್ಯಾತ್ಮಿಕ ಪಯಣ ಎಲ್ಲಿಂದ ಎಲ್ಲಿವರೆಗೂ ಅಂತ ಈ ಅದ್ಭುತವಾದ ಜ್ಞಾನವನ್ನು ತಿಳಿಸ್ಕೊಡಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ ಮನೋರಮಾ ಮೇಡಮ್ ಅವರು ಆಗಮಿಸಿದ್ದಾರೆ. ವೇದಿಕೆಗೆ ಅವರು ಸ್ವಾಗತ ಕೋರೋಣ. ವೆಲ್ಕಮ್ ಮೇಡಮ್. ಶುಭೋದಯ. ಶುಭೋದಯ. ಎಲ್ರಿಗೂ ನಮಸ್ಕಾರ. ನನ್ನ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಕೃತಜ್ಞತಾಪೂರ್ವಕ ನಮನಗಳನ್ನ ಸಲ್ಲಿಸ್ತಾ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯರನ್ನ ಸ್ಮರಿಸ್ತಾ, ಈ ದಿನದ ವಿಷಯವಾದ ಆಧ್ಯಾತ್ಮಿಕ ಪಯಣ ಎಲ್ಲಿಂದ ಎಲ್ಲಿಗೆ ಅಂತ ತಿಳಿಯೋಣ. ಇದೇ ಮಾರ್ಚ್ ತಿಂಗಳಲ್ಲಿ ಆಧ್ಯಾತ್ಮಿಕ ಮಾರ್ಗಗಳಾದ ಉಪಾಸನೆಗೂ ವಿಪಸನಕ್ಕೂ ಇರೋ ವ್ಯತ್ಯಾಸ, ಪೂಜೆಗೂ ಧ್ಯಾನಕ್ಕೂ ಇರುವಂತ 67 ವ್ಯತ್ಯಾಸಗಳನ್ನ 3 ದಿನಗಳ ಕಾಲ ಸವಿವರವಾಗಿ ವಿವರಿಸಿದ್ದೆ. ಏಪ್ರಿಲ್ 10, 11 ಇದೇ ವೇದಿಕೆಯಲ್ಲಿ ಅರಿವು ಪ್ರಜ್ಞೆ ಕುರಿತು, ಅಂದ್ರೆ ಅವೇರ್ನೆಸ್ ಕಾನ್ಶಿಯಸ್ನೆಸ್ ಬಗ್ಗೆ 2 ದಿವಸಗಳ ಉಪನ್ಯಾಸ ಕೊಟ್ಟಿದ್ದೆ. ದಯವಿಟ್ಟು ಒಂದ್ಸಲ ಆ 2 ಯೂಟ್ಯೂಬ್ ಸರಣಿ ಎಪಿಸೋಡ್ಗಳನ್ನ ಮತ್ತೆ ಕೇಳಿಸ್ಕೊಳ್ಳಿ. ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ, ಅರಿವು ಪ್ರಜ್ಞೆಗಳ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ ನಿಮ್ಗೆ. ಅಧ್ಯಾತ್ಮ ಅಂದ್ರೆ ಏನು ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು, ಯಾಕೆಂದ್ರೆ ಆ ಪ್ರಯಾಣ ನಾವು ಮಾಡಕ್ ಹೊರಟಿರೋರು. ಈ ದಿನದ ಉಪನ್ಯಾಸ ಈ 2 ಸರಣಿ ಉಪನ್ಯಾಸಗಳ ಮುಂದುವರೆದ ಭಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದ್ರೆ ಆಧ್ಯಾತ್ಮಿಕ ಮಾರ್ಗಗಳಾದ ಉಪಾಸನೆ ಮತ್ತು ವಿಪಸನಗಳ ಬಗ್ಗೆ ತಿಳ್ಕೊಂಡ್ವಿ, ಪೂಜೆಗೂ ಧ್ಯಾನಕ್ಕೂ ಇರೋ ವ್ಯತ್ಯಾಸಗಳನ್ನು ತಿಳ್ಕೊಂಡ್ವಿ, ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದ ಧ್ಯಾನ ಮಾರ್ಗದಿಂದ, ಧ್ಯಾನದಿಂದ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಬೆಳವಣಿಗೆ ಹೇಗೆ, ಯಾವ ರೀತಿಯಲ್ಲಿ ಸಾಗತ್ತೆ, ಎಲ್ಲಿದ್ದವ್ರು ಎಲ್ಲಿಗೆ ತಲುಪ್ತೀವಿ, ಮಾನವ ತನ್ನ ಜನ್ಮದ ಗುರಿ ಹೇಗೆ ಮುಟ್ತಾನೆ ಅಂತ ಈ ದಿವಸ ತಿಳ್ಕೊಳ್ಳೋಣ. ಅಧ್ಯಾತ್ಮ ಅಂದ್ರೇನು? ಕೆಲವರು ಹೊಸಬ್ರು ಜಾಯಿನ್ ಆಗಿದ್ರೆ ಅಂತ ಹೇಳ್ತಾ ಇದ್ದೀನಿ. ಬ್ರಹ್ಮಾಂಡದ ಸೃಷ್ಟಿಯನ್ನ, ಆತ್ಮನ ಆದಿಯನ್ನ ತಿಳಿಸುವಂತ, ಆತ್ಮನ ಬೆಳವಣಿಗೆಯನ್ನ ವಿವರಿಸುವಂತ ವಿಶೇಷ ಜ್ಞಾನನೇ ಆಧ್ಯಾತ್ಮ. ಆತ್ಮವು ಅಪೂರ್ಣತೆಯಿಂದ ಪೂರ್ಣತೆಯನ್ನ ತಲುಪಬಹುದಾದಂತಹ ಮಾರ್ಗನೇ ಆಧ್ಯಾತ್ಮಿಕ ಮಾರ್ಗ. ಈ ಆಧ್ಯಾತ್ಮಿಕ ಸತ್ಯಗಳನ್ನ ತಿಳಿಸುವಂತ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಆಧ್ಯಾತ್ಮಿಕ ವಿಜ್ಞಾನದ ಮೂಲವೇ ಧ್ಯಾನ. ಧ್ಯಾನದಿಂದ, ಧ್ಯಾನದ ಮೂಲಕ ಮಾನವನಲ್ಲಿ ಉಂಟಾಗುವಂತಹ ಸರ್ವತೋಮುಖ ಬೆಳವಣಿಗೆನೆ ಆಧ್ಯಾತ್ಮಿಕ ಬೆಳವಣಿಗೆ. ಅಧಮನಾಗಿರುವಂತಹ ಮಾನವ ಹೇಗೆ ಆಧ್ಯಾತ್ಮಿಕವಾಗಿ ಉತ್ತಮ ಮಾನವ ಆಗ್ತಾನೆ ಅನ್ನೋದೇ ಆತ್ಮನ ಬೆಳವಣಿಗೆ. ಮಾನವ ಅಂತಂದ್ರೆ ಎಷ್ಟು ಸಲ ಹೇಳಿರ್ತೀವಿ ನಾವು, ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಅಂತ ಭಗವಾನ್ ಶ್ರೀಕೃಷ್ಣ ತಿಳಿಸಿದನಲ್ಲ. ಆ ಮಾನವನ ಬೆಳವಣಿಗೆ ಯಾವ್ಯಾವ ರೂಪದಲ್ಲಿ ಆಗತ್ತೆ? ಆತ್ಮನ ಬೆಳವಣಿಗೆ ಜ್ಞಾನ ಮತ್ತು ಅನುಭವ ರೂಪದಲ್ಲಿ ಆಗತ್ತೆ. ಕರ್ಮ ಭಸ್ಮವಾದಾಗ, ದೇಹಕ್ಕೆ ಸಂಬಂಧಪಟ್ಟಂತ ಅನಾರೋಗ್ಯ ಇದ್ರೆ, ಕಷ್ಟಗಳಿದ್ರೆ, ದೇಹದಲ್ಲಿ ನೋವುಗಳಿದ್ರೆ ಅವೆಲ್ಲ ವಾಸಿ ಆಗ್ಬಹುದು, ಆರೋಗ್ಯ ಹೊಂದಬಹುದು. ಎಚ್ಚರ ಮನಸ್ಸು ಕ್ರಿಯಾತ್ಮಕವಾಗಿ ಸಕಾರಾತ್ಮಕವಾಗಬಹುದು. ನಮ್ಮಲ್ಲಿರುವಂತಹ ಸುಪ್ತ ಪ್ರಜ್ಞೆ, ಸುಪ್ತ ಮನಸ್ಸು ಅಂತ ಏನ್ ಹೇಳ್ತೀವೋ ಅದು ಜಾಗೃತಗೊಳ್ಳಬಹುದು. ಬುದ್ಧಿಯಲ್ಲಿ ಚತುರತೆನ ಸಾಧಿಸಿ ಸೃಜನಾತ್ಮಕವಾಗಬಹುದು, ಕ್ರಿಯೇಟಿವ್ ಆಗಬಹುದು. ಸೊ ಪಯಣ ಅಂದ್ರೆ ಪ್ರಯಾಣ. ಪ್ರಯಾಣ ಅಂದ್ರೇನು? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು. ಈ ಪ್ರಯಾಣ 2 ರೀತಿಯಲ್ಲಿ ಇರುತ್ತೆ. ಒಂದು ಪ್ರಾಪಂಚಿಕ ಪ್ರಯಾಣ, ಎರಡನೇದು ಆಧ್ಯಾತ್ಮಿಕ ಪ್ರಯಾಣ. ಪ್ರಾಪಂಚಿಕ ಪ್ರಯಾಣ ಅಂತಂದ್ರೆ ತೀರ್ಥಕ್ಷೇತ್ರಗಳಿಗೆ ಭೌತಿಕವಾಗಿ ಶರೀರದ ಜೊತೆನಲ್ಲಿ ಹೋಗೋದು. ಈ ಉಪಾಸನೆಯ ಹಂತದಲ್ಲಿ ನಮ್ಮನ್ನ ಮೀರಿರುವಂತಹ ಯಾವುದೋ ಒಂದು ಶಕ್ತಿ ಇದೆ, ನಮ್ಮನ್ನ ಸೃಷ್ಟಿಸಿರೋನು ಭಗವಂತ. ಭಗವಂತ ಎಲ್ಲಾ ಕಡೆನೂ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ ಅಂತ ನಂಬಿ ನನ್ನನ್ನ ರಕ್ಷಿಸೋನು ಆ ಭಗವಂತಾನೇ ಅಂತ ಭಯಭಕ್ತಿಯಿಂದ ಪೂಜಿಸಿ, ಊರೂರುಗಳಿಗೆ 10 ಹಲವಾರು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡ್ತಾರಲ್ಲ ಅದು, ಜೊತೆಗೆ ಭಗವಂತನಲ್ಲಿ ಶರಣಾಗಿ ಬೇಡುವಂತ ಹಂತದಲ್ಲಿರೋರು ಕಣ್ತೆರೆದು ಮಾಡುವಂತ ಭೌತಿಕ ಹಾಗೂ ಬಾಹ್ಯ ಕ್ರಿಯೆಗಳಾದ ಶಾಂತಿಗಳಿರ್ಬಹುದು, ಹೋಮ ಹವನಗಳು, ವ್ರತ, ಯಾಗ, ಯಜ್ಞ, ದಾನ, ವಿಗ್ರಹಾರಾಧನೆ, ಮಂತ್ರ ಜಪ, ಅರ್ಚನೆ, ಅಭಿಷೇಕ, ಆರಾಧನೆ, ಭಜನೆ, ಉತ್ಸವ
ಮೆರವಣಿಗೆಗಳನ್ನ ಮಾಡೋದು, ಪುಣ್ಯ ಸಂಪಾದನೆ ಮಾಡಕ್ಕೆ ಅಥವಾ ಪಾಪನ ಕಳ್ಕೊಳ್ಳಕ್ಕೆ ಅಂತ ತೀರ್ಥ ಸ್ನಾನ, ಗಂಗಾ ಸ್ನಾನಕ್ಕೆ ಅಂತ ಕ್ಷೇತ್ರಗಳಿಗೆ ಹೋಗೋದು ಪ್ರಾಪಂಚಿಕ ಪ್ರಯಾಣ. ಭಕ್ತಿ ಮಾರ್ಗದಿಂದ ಮುಕ್ತಿ ಪ್ರಾಪ್ತಿಯಾಗೋದು ಕಷ್ಟ. ಆತ್ಮನ ಬೆಳವಣಿಗೆ ಕಷ್ಟ. ಬೇರೆಯವ್ರ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ನಮ್ಮ ಪಾಪಗಳು ಕಡಿಮೆ ಆಗಲ್ಲ. ನಾವು ಅವರ ಕಾಲನ್ನ ಮುಟ್ಟಿ ನಾವು ನಮ್ಮ ಸಹಸ್ರಾರ ಚಕ್ರವನ್ನ ಅವರ ಕಾಲ್ ಹತ್ರಕ್ಕೆ ಇಟ್ಟು ಕಣ್ಮುಚ್ಚಿ ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತೀವಿ. ಅದರಲ್ಲಿ ಪಾಪ ಬರುತ್ತೋ ಪುಣ್ಯ ಬರುತ್ತೋ ನಮಗ್ ಗೊತ್ತಿಲ್ಲ. ಅದರಿಂದ ಎನರ್ಜಿ ಟ್ರಾನ್ಸ್ಫರ್ ಅಂತೂ ಆಗತ್ತೆ. ಅದು ಯಾವ್ದಾಗಿದೆ ಅಂತ ಗೊತ್ತಾಗಲ್ಲ. ನಮಗ್ ತಿಳಿದೇ ಬೇಕಾದಷ್ಟು ತಪ್ಪುಗಳನ್ನ, ಪಾಪಕರ್ಮಗಳನ್ನ ಮಾಡಿ ಬಂದಿರ್ತೀವಿ. ಅದನ್ನ ಸವಸಕ್ಕೆ ಅಂತ ಬಂದು ನಾವು ಕಂಡವ್ರ ಕಾಲುಗಳಿಗೆ ಬೀಳೋದು ಸರಿಯಲ್ಲ. ಪತ್ರಿ ಸರ್ ಯಾವಾಗ್ಲೂ ಹೇಳೋರು, ನನ್ನ ಪಾದಗಳಿಗೆ ಬೀಳ್ಬೇಡಿ, ನನ್ನ ಪದಗಳನ್ನ ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವೆಲ್ಲ ಸಂಪೂರ್ಣ ಭೌತಿಕ, ದೈಹಿಕ, ಪ್ರಾಪಂಚಿಕ ಕ್ರಿಯೆಗಳು, ಪ್ರಾಪಂಚಿಕ ಪ್ರಯಾಣಗಳು ಅಂತ ಪತ್ರಿಸರು ನಮ್ಗೆ ವಿವರಿಸಿದ್ರು. ಆರ್ಯ ಸಮಾಜದ ಸಂಸ್ಥಾಪಕರಾಗಿದ್ದ, ಖಂಡವೇದ ಪಂಡಿತರಾಗಿದ್ದ ಸ್ವಾಮಿ ದಯಾನಂದ ಸರಸ್ವತಿಯವರು ಪೂಜೆ, ಉಪಾಸನೆ ಅವು ಮೆಟ್ಲುಗಳೆಲ್ಲ ಅಡಚಣೆ ಅಂತ ಹೇಳಿದ್ರು. ಅಂದ್ರೆ ಭೌತಿಕವಾಗಿ ಪ್ರಾಪಂಚಿಕ ಪ್ರಯಾಣದಲ್ಲಿ ನಾವು ತೊಡಗಿದ್ರೆ ನಮ್ಮ ಮುಕ್ತಿ ನಮಗೆ ಆಗಲ್ಲ ಅನ್ನೋದನ್ನ ಹೇಳಿದ್ರು. ಹಿಮಾಲಯದ ಸ್ವಾಮಿ ರಾಮ ಹೇಳಿದ್ರು, ಮಹಾನ್ ಹಠಯೋಗಿಗಳು ದೇಹವನ್ನ ಬಳಸಿ ಬಾಯಿಯಿಂದ ಹೇಳುವಂತ ಮಂತ್ರ ಅದು ಹಠಯೋಗದ ಒಂದು ಭಾಗ, ತಂತ್ರವಿದ್ಯೆಯೇ ಹೊರತು ಆತ್ಮವಿದ್ಯೆ ಅಲ್ಲ ಅಂತ ಹೇಳಿದ್ರು. ಪ್ರಾಪಂಚಿಕ ಪ್ರಯಾಣದಲ್ಲಿ ಹೋದ ಕಡೆಗೆಲ್ಲ ಹೋಗಿದ್ದಕ್ಕೆ ಸಾಕ್ಷಿಯಾಗಿ ಫೋಟೋ ತಗೋಬಹುದು. ದೈಹಿಕ ಶ್ರಮದಿಂದ ಕಾಲ್ನಡಿಗೆಯಲ್ಲಿ ಕ್ಷೇತ್ರಗಳಿಗೆ ಹೋಗಿ ಹರಕೆ ತೀರಿಸ್ಬೋದು. ಧರ್ಮಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಹೋಗೋರಿದ್ದಾರೆ. ಆದ್ರೆ ಇವುಗಳಿಂದ ನಮ್ಮ ಆತ್ಮಜ್ಞಾನ ಬರಲ್ಲ. ನಮಗೆ ಆತ್ಮನ ಬಗ್ಗೆ ಪಾಪಕರ್ಮಗಳು ಸವಸುವಂತಹದ್ದು ಸಿಗಲ್ಲ. ಪಾಪನೂ ಕಡಿಮೆ ಆಗಲ್ಲ. ನಿಮ್ಮ ಜೀವನದ ಸ್ಥಿತಿಗತಿಗಳಲ್ಲಿ ಯಾವುದೇ ಬದಲಾವಣೆ ಕೂಡ ಆಗಲ್ಲ. ಆಧ್ಯಾತ್ಮಿಕ ಉನ್ನತಿಯನ್ನ ಸಾಧಿಸಿ ಮುಕ್ತಿ ಪಡೆಯೋಕೆ ಅವಕಾಶ ಇಲ್ಲ. ಮಾನವ ಜನ್ಮದಲ್ಲಿ ಒಂದೊಂದು ನಿಮಿಷ ಕೂಡ ಮುಖ್ಯ. ಇಂಥ ವ್ಯರ್ಥ ದೈಹಿಕ ಕ್ರಿಯೆಗಳಲ್ಲಿ ತೊಡಗಬೇಡಿ ಅಂತ ಪತ್ರಿಸರು ನಮ್ಮನ್ನೆಲ್ಲ ಆಗಾಗ್ಗೆ ಎಚ್ಚರಿಸ್ತಾ ಇದ್ರು. ಹಾಗಾದ್ರೆ ಆಧ್ಯಾತ್ಮಿಕ ಪ್ರಯಾಣ ಅಂತಂದ್ರೆ ಏನು? ಆಧ್ಯಾತ್ಮಿಕ ಪ್ರಯಾಣ ಅಂದ್ರೆ ಒಂದು ಸತ್ಯವಾದ ತಿಳುವಳಿಕೆಯಿಂದ, ಹೊಸ ಜ್ಞಾನದಿಂದ, ಹೊಸ ಅರಿವಿನಿಂದ, ಸತ್ಯದ ಅಳವಡಿಕೆಯಿಂದ ನಮ್ಮಲ್ಲಿ ಬದಲಾವಣೆ ತಂದ್ಕೊಂಡು ಜೀವಿಸೋದು, ಜೀವನ್ಮುಕ್ತಿ ಸಾಧಿಸಬಲ್ಲ ಮಾರ್ಗದಲ್ಲಿ ಸಾಗೋದು ಆಧ್ಯಾತ್ಮಿಕ ಪ್ರಯಾಣ ಅಥವಾ ಪಯಣ. ಜೊತೆಗೆ ನಮ್ಮ ಅರಿವಿಗೆ ಬಂದಂಥ ಸತ್ಯವಾದ ತಿಳುವಳಿಕೆ, ಹೊಸ ಜ್ಞಾನ, ಹೊಸ ಅರಿವು ಅಲ್ಲಿಗೆ ನಿಂತೋಗಲ್ಲ. ಒಂದು ಅರಿವು ಸಿಕ್ಕಿದ್ರೆ ಪ್ರಶ್ನೆಗಳ ಜೋಡಣೆ ಆಗ್ತಾ ಹೋಗುತ್ತೆ. ತಿಳ್ಕೊಬೇಕು ಅನ್ನುವಂತ ಒಂದು ತೃಷೆ ಹೆಚ್ಚಾಗುತ್ತೆ. ಇವೆಲ್ಲ ಯಾರು ತಿಳಿಸ್ತಾರೆ ಅಂತ ನಾವು ಹುಡ್ಕಕ್ ಶುರು ಮಾಡ್ತೀವಿ. ಆಗ ಆಧ್ಯಾತ್ಮಿಕತೆಗೆ ಮುನ್ನುಡಿಯಾಗುತ್ತೆ. ಆಧ್ಯಾತ್ಮಿಕ ತೃಷೆ ಹೆಚ್ಚಾಗುತ್ತೆ. ಅದೇನು ಇದೇನು ಅದ್ ಹೇಗೆ ಅದೆಲ್ಲ ತಿಳ್ಕೊಳ್ಬೇಕು ಅಂತಾಗತ್ತೆ. ಪ್ರತಿಯೊಂದು ಹೊಸ ತಿಳುವಳಿಕೆಯ ಧ್ಯಾನ, ಸತ್ಸಂಗ ಹಾಗೂ ಸ್ವಾಧ್ಯಾಯದ ಪ್ರಯಾಣ ಆಧ್ಯಾತ್ಮಿಕತೆಗೆ ಒಂದೊಂದು ಮೆಟ್ಲಾಗಿ ಆತ್ಮಜ್ಞಾನ ಮತ್ತು ಅನುಭವದ ಪ್ರಯಾಣ ಮುಂದುವರಿಯುತ್ತೆ. ಈ ಆಧ್ಯಾತ್ಮಿಕ ಪ್ರಯಾಣ ಎಲ್ಲಾ ಪ್ರಾಪಂಚಿಕ ಪ್ರಯಾಣದ ಸ್ಥಿತಿಗತಿಗಳಿಗೆ ಸಂಪೂರ್ಣ ವಿರುದ್ಧ. ಆಧ್ಯಾತ್ಮಿಕ ಪ್ರಯಾಣಕ್ಕೆ ಬೇಕಿರೋದು ಆತ್ಮನ ಅರಿವು, ಆತ್ಮಜ್ಞಾನದ ಅರಿವು, ಆಧ್ಯಾತ್ಮಿಕ ಸ್ತರಗಳ ಅರಿವು, ನಮ್ಮಲ್ಲೇ ಇರುವಂತಹ ಸುಪ್ತ ಪ್ರಜ್ಞೆಗಳ ಜಾಗೃತ ಸ್ಥಿತಿ. ಆಧ್ಯಾತ್ಮಿಕ ವಿಜ್ಞಾನದ ಸಿದ್ಧಾಂತನೇ ಬೇರೆ. ಇಲ್ಲಿ ಅನುಭವ, ಅನಿಸಿಕೆ, ಅನುಭೂತಿನೇ ಪ್ರಧಾನ. ನಮಗೆ ನಾವೇ ಸಾಕ್ಷಿ, ಅದೇ ಆತ್ಮಸಾಕ್ಷಿ. ಪ್ರಶಾಂತತೆ, ಸಮಾಧಾನ ಅನ್ನಿಸೋದು ಮನಸ್ಸಿಗೆ, ಜ್ಞಾನ, ಅರಿವು, ಪ್ರಜ್ಞೆ ಅನ್ನೋದು ಆತ್ಮಕ್ಕೆ, ವಿಕಸನ ಆತ್ಮಕ್ಕೆ, ಮುಕ್ತಿ ಮೋಕ್ಷ ಆತ್ಮಕ್ಕೆ. ಇವೇ ಆಧ್ಯಾತ್ಮಿಕ ಬೆಳವಣಿಗೆ. ಈ ಆಧ್ಯಾತ್ಮಿಕ ಬೆಳವಣಿಗೆ ಆಂತರಿಕವಾಗಿ ಹಂತ ಹಂತವಾಗಿ ಸಾಗ್ತಾ, ತಿಳುವಳಿಕೆ ಹೆಚ್ಚಾಗ್ತಾ, ಅವು ಭೌತಿಕವಾಗಿಯೂ ಕೂಡ ಆರೋಗ್ಯದಲ್ಲಿ, ಮನುಷ್ಯನ ಗುಣ ಸ್ವಭಾವಗಳಲ್ಲಿ, ನಡವಳಿಕೆಗಳಲ್ಲಿ ಪ್ರಕಟ ಆಗ್ತಾ ಇರುತ್ತೆ. ನಮ್ಮಿಂದಾಗಿರುವಂತಹ ತಪ್ಪು ತಿಳುವಳಿಕೆಯನ್ನ ಸರಿಪಡಿಸೋದ್ರಿಂದ ಹಿಡಿದು
ಮುಕ್ತಿ ಮೋಕ್ಷ ಸಾಧನೆ ಮಾಡೋವರ್ಗೂನು ಹಂತ ಹಂತವಾಗಿ ಆಧ್ಯಾತ್ಮಿಕ ಮುನ್ನಡೆ ಸಾಧಿಸೋಕೆ ಅವಕಾಶ ಆಗೋದೇನೆ ಆಧ್ಯಾತ್ಮಿಕ ಪ್ರಯಾಣದಿಂದ. ಈ ಆಧ್ಯಾತ್ಮಿಕ ಅರಿವು ಜ್ಞಾನ ಇಲ್ಲದೆ ಇದ್ದಾಗ ನಮ್ಮಲ್ಲಿ ಹುಟ್ಟುವಂತ ಹಲವಾರು ಪ್ರಶ್ನೆಗಳಿಗೆ, ಅಂದ್ರೆ ಜೀವಕ್ಕೆ ಸಂಬಂಧಪಟ್ಟಂಗೆ, ಹುಟ್ಟು ಸಾವಿಗೆ ಸಂಬಂಧಪಟ್ಟಂಗೆ, ಹುಟ್ಟು ಸಾವಿನ ನಡುವೆ ನಾವು ಸಾಗಿಸ್ತಾ ಇರುವಂತಹ ಜೀವನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋದಾಗ ಜೀವನ ಅಂದ್ರೇನು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಓ, ಇದಕ್ ಹೀಗೆ, ಅದಕ್ ಹಾಗೆ, ನಂಗೆ ಗೊತ್ತೇ ಇರ್ಲಿಲ್ಲ ಅಂತ ನಮ್ಮಲ್ಲೊಂದು ಅರಿವು ಉತ್ಪತ್ತಿ ಆಗುತ್ತೆ. ಆಗ ನಮ್ಮಲ್ಲಿ ಆಧ್ಯಾತ್ಮಿಕ ಪ್ರಯಾಣ ಪ್ರಾರಂಭ ಆಗಿದೆ ಅಂತ ಅರ್ಥ. ಆತ್ಮ ಅನ್ನೋದು ಸತ್ಯ, ನಿತ್ಯ. ಖನಿಜ ಸಾಮ್ರಾಜ್ಯದಿಂದ ಪ್ರಾರಂಭ ಆಗಿರುವಂತ ಆತ್ಮ ಪಯಣವು ವಿಕಸನ ಹೊಂದುತ್ತಾ ವೃಕ್ಷ ಸಮಾಜಕ್ಕೆ ಬರುತ್ತೆ. ವೃಕ್ಷ ಸಮಾಜದಿಂದ ಅಲ್ಲಿ ಪ್ರಾಣಿ ಸಾಮ್ರಾಜ್ಯಕ್ಕೆ ಲಕ್ಷಾಂತರ ಜನ್ಮಗಳನ್ನ ಜೀವಿಸುತ್ತೆ. ಅಂತಿಮವಾಗಿ ಮಾನವ ಸಾಮ್ರಾಜ್ಯಕ್ಕೆ ಬಂದು ಸೇರ್ಕೊಂಡು ಮಾನವ ಅಂತ ಅನ್ನಿಸ್ಕೊಳ್ತಾನೆ. ಮಾನವನಾಗಕ್ಕೆ ಅರ್ಹತೆನ ಪಡಿತಾನೆ. ಮಾನವನಾಗಿ ವಿಕಸಿತಗೊಂಡಂತ ಆತ್ಮಕ್ಕೆ, ಆತ್ಮಾಭಿವೃದ್ಧಿಗೆ ಭಗವಂತನ ಕೊಡುಗೆ ಏನೇನಿರುತ್ತೆ ಅಂದ್ರೆ, ಖನಿಜ ಸಾಮ್ರಾಜ್ಯದಿಂದ ಶುರುವಾಗಿರೋದು ಎಲ್ಲಾ ತರಹ ಪರಿವರ್ತನೆ, ಅವಕಾಶಗಳು, ಅನುಕೂಲಗಳು ಜಾಸ್ತಿ ಆಗ್ತಾ ಬಂದು ಅಂತಿಮವಾಗಿ ಮಾನವನಾಗಿರ್ತಾನೆ. ಮಾನವ ಮಾಧವನಾಗ್ಬೇಕು ಅಂತ ಏನ್ ಹೇಳ್ತಾರೋ, ನಾವ್ ಎಲ್ಲಿಂದ ಬಂದಿದೀವೋ ಆ ಒಂದು ಚೈತನ್ಯಕ್ಕೆ, ಮೂಲ ಶಕ್ತಿ ಚೈತನ್ಯಕ್ಕೆ ಸೇರ್ಬೇಕು ಅಂತೇನಿದೆಯೋ, ಅಲ್ಲಿಗೆ ಸೇರಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಭಗವಂತ ಮನುಷ್ಯನಿಗೆ ಕೊಟ್ಟಿರ್ತಾನೆ. ಅದೇ ಅಂತಿಮವಾದ ಆತ್ಮದ ರೂಪ. ಹಾಗಾಗಿ ಮಾನವನಿಗೆ ಏನೇನ್ ಕೊಟ್ಟಿರ್ತಾನೆ, ಪ್ರಾಣಿಗಳಿಗಿರಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಪ್ರಾಣಿಗಳಿಗೆ ಸೂಕ್ಷ್ಮದಲ್ಲಿರುತ್ತೆ, ತುಂಬಾ ಸೂಪರ್ಫಿಷಿಯಲ್ ಆಗಿರುತ್ತೆ. ಆದ್ರೆ ಮಾನವನಿಗೆ ಅವನು ಉಪಯೋಗಿಸ್ಕೊಂಡಷ್ಟು ಅವಕಾಶ, ಅನುಭವ, ಜ್ಞಾನ ಎಲ್ಲ ಸಿಗೋ ತರ ಶಕ್ತಿ ಚೈತನ್ಯ ಅವನಿಗೆ ಪ್ರಕೃತಿಯಿಂದ ಸಿಗೋ ಹಾಗೆ, ಅವನು ಈ ಧ್ಯಾನ ಮಾಡದೇ ಇರ್ಲಿ ಒಂಚೂರು ಎನರ್ಜಿ ಸಿಗೋ ಹಂಗೆ, ಅವನಿಗೆ ಆರೋಗ್ಯ ಸಿಗೋ ಹಂಗೆ, ಅವನ್ ಕಲ್ತ್ಕೊಳಕ್ಕೆ ಬೇಕಿರೋದು ಏನೇನ್ ಕೊಟ್ಟಿದ್ದಾನೆ ಅಂತಂದ್ರೆ, ಮಾನವನ್ಗೆ ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರಗಳಿದೆ, 7 ಚಕ್ರಗಳಿದೆ, 72,000 ನಾಡಿಗಳಿದೆ, ಜ್ಞಾನೇಂದ್ರಿಯಗಳಿದೆ, ಪಂಚ ಜ್ಞಾನೇಂದ್ರಿಯಗಳಿದೆ, ಪಂಚ ಕರ್ಮೇಂದ್ರಿಯಗಳಿದೆ, ಅತಿ ಶಕ್ತಿಶಾಲಿ ಮನಸ್ಸು, ಸುಪ್ತ ಮನಸ್ಸಿದೆ, ಬುದ್ಧಿ ವಿವೇಕ ಇದೆ, ಅರಿವು ಪ್ರಜ್ಞೆ ಇದೆ. ಧರ್ಮ ಮತ್ತು ಕರ್ಮ ಅನ್ನೋದು ಶುರುವಾಗೋದೇ ಮಾನವ ಜನ್ಮದಿಂದ. ಅವಿವೇಕದಿಂದ ಅವನು ಡಿಸಿಷನ್ ತಗೊಂಡ್ರೆ ಪಾಪ ಪುಣ್ಯ, ಬುದ್ಧಿ ಉಪಯೋಗಿಸಿದ್ರೆ ಪಾಪ ಪುಣ್ಯ, ಇದಕ್ಕೆಲ್ಲ ಒಂದು ಅವಕಾಶ, ಒಂದು ತಳಹದಿ ಸಿಗುತ್ತೆ. ಜೊತೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಕ್ತಿಗೆ ಅರ್ಹತೆ. ಭಗವಂತ ಮನುಷ್ಯನ್ಗೆ ಸರ್ವ ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ನೀನ್ ಏನ್ ಮಾಡ್ತೀಯೋ ಮಾಡು, ಏನ್ ತಿಂತೀಯೋ ತಿನ್ನು, ಎಲ್ಲಿ ಹೋಗ್ತೀಯೋ ಹೋಗು, ನೀ ಏನಾರ ಮಾಡು, ಕೊನೆಯಲ್ಲಿ ನಿನ್ನ ಜ್ಞಾನ ಅನುಭವದ ಜೊತೆ ಜೊತೆ ಬಾ, ನೀನು ನನ್ನ ಚೈತನ್ಯದಲ್ಲಿ ಮರ್ಜ್ ಆಗು ಅಂತ ಅಷ್ಟೇ ಅವ್ನು ಹೇಳೋದು. ಸೊ ಸರ್ವ ಸ್ವತಂತ್ರವನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ, ಏನು ರೆಸ್ಟ್ರಿಕ್ಷನ್ ಇಲ್ಲ. ಆಧ್ಯಾತ್ಮಿಕ ಶಾಸ್ತ್ರದ ಪ್ರಕಾರ ಪತ್ರಿ ಸರ್ ನಮ್ಗೆ ವಿವರಿಸ್ತಾ ಇದ್ದಿದ್ದೇನು, ನಮ್ಗೆ 6 ಸತ್ಯಗಳಿದೆ. ನೀನ್ ಏನ್ ತಿಳ್ಕೊಳ್ಳದೆ ಇದ್ರು ಜ್ಞಾನಿ ಅಂತ ಆಗ್ಬೇಕು ಅಂತಂದ್ರೆ ಈ ಸತ್ಯಗಳನ್ನ ತಿಳ್ಕೋಬೇಕು. ಅದಕ್ಕೆ 6 ಸಿದ್ಧಾಂತಗಳಿವೆ. ಸಿದ್ಧಾಂತ ಅಂದ್ರೆ ಡಾಕ್ಟ್ರಿನ್ ಅಂತಾನು ಹೇಳ್ತಾರೆ, ಥಿಯರಿ ಅಂತ ಕೂಡ ಹೇಳ್ಬೋದು ನಾವು. ಮೊದಲನೇ ಸತ್ಯ ಏನು, ಆತ್ಮ ಸತ್ಯ, ಆತ್ಮ ಸಿದ್ಧಾಂತ. 2ನೇದು ಪುನರ್ಜನ್ಮ ಸತ್ಯ, 3ನೇದು ಕರ್ಮಫಲ ಸತ್ಯ, 4ನೇದು ಪುರೋಗಮನ ಸತ್ಯ, 5ನೇದು ಯೋಗ ಸತ್ಯ, 6ನೇದು ಅನೇಕಾನೇಕ ಸತ್ಯ. ನಾವು ಈ ಆಧ್ಯಾತ್ಮಿಕ ಪಯಣ ಅನ್ನೋದು ಪುರೋಗಮನ ಸತ್ಯದವರೆಗೂ, ಅಂದ್ರೆ ನಮ್ಮಲ್ಲಿ ಬೆಳವಣಿಗೆ ಆಗೋ ಸತ್ಯದವರೆಗೂ ನಾವು ತಲುಪಿಬಿಟ್ರೆ ಅಲ್ಲಿಂದ ಮುಂದಕ್ಕೆ ಮಿಕ್ಕಿದ್ದೆಲ್ಲ ಅನುಭವಗಳು ಭೌತಿಕ ರೂಪದಲ್ಲಿ ಇಲ್ಲದೆ ಇರುವಂತ ಸತ್ಯಗಳನ್ನ ನಮ್ಗೆ ತಿಳಿಯಕ್ಕೆ ಅವಕಾಶ ಆಗುತ್ತೆ. ಆದ್ರೆ ಮನುಷ್ಯನ್ಗೆ ಅಲ್ಲಿವರೆಗೂ ಹೋಗೋದೇ ಕಷ್ಟ. ಫಸ್ಟ್ ಆಫ್ ಆಲ್ ನಾನು ಆತ್ಮ ಪದಾರ್ಥ ಅಂತ ಒಪ್ಕೊಳ್ಳೋದೇ ಕಷ್ಟ. ನಾನು ಏನೇನ್ ಸಂಪಾದನೆ ಮಾಡ್ತೀನೋ, ನಾನು ಏನೇನ್ ಕೂಡಿಡ್ತೀನೋ ಅದೆಲ್ಲ ನನ್ ಜೊತೆಗೇ ಬರುತ್ತೆ ಅನ್ನೋ ಭಾವನೆಲೇ ಇರುತ್ತೆ. ಯಾರಿಗೂ ಇಲ್ದೇ ಇರೋದು ನನ್ನ ಹತ್ರ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಅರಿಷಡ್ ವರ್ಗಗಳು ನಮ್ಮನ್ನ ರೂಲ್ ಮಾಡ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ಜ್ಞಾನ ನಮಗ್ ಬರ್ಬೇಕಿರೋದೇನೋ, ಆತ್ಮ ಅನ್ನೋದು ಸತ್ಯ, ಶಾಶ್ವತ, ನಿತ್ಯ ಅನ್ನೋದು ನನ್ಗೆ ಅರ್ಥ ಆಗ್ಬೇಕು. ಒಂದ್ಸಲ ಆತ್ಮ ಅನ್ನೋ ಒಂದು ಜನ್ಮನ ತಗೊಂಡ ತಕ್ಷಣನೇನೆ ಮಾನವ ಆದ ತಕ್ಷಣ ಪುನರ್ಜನ್ಮ ಸೈಕಲ್ಗೆ ಅವನ್ ಬಿದ್ಬಿಡ್ತಾನೆ. ಅದ್ ಬಿದ್ದ ತಕ್ಷಣ ನಾವು ಯಾವ ರೀತಿ ಯಾವಾಗ ತಪ್ಪು ಮಾಡ್ತೀವೋ ಆಗ ಕರ್ಮಫಲ ಸತ್ಯ ಅನ್ನೋದಾಗತ್ತೆ. ಅದ್ರ ತಿಳುವಳಿಕೆ ಬಂದು ಕರ್ಮ ಸಿದ್ಧಾಂತನ ಅರ್ಥ ಮಾಡ್ಕೊಂಡ್ರೆ
ಪುರೋಗಮನ ಅಂದ್ರೆ ಬೆಳವಣಿಗೆ ಸತ್ಯ. ಇವತ್ತಿನ ನಮ್ ಕ್ಲಾಸ್ ಏನು, ಪುರೋಗಮನದ ಬಗ್ಗೆ. ನಾವ್ ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ, ಧ್ಯಾನದಿಂದ ಏನಾಗತ್ತೆ ಅನ್ನೋದನ್ನ ತಿಳ್ಕೊತೀವಿ. ಸೊ ನಾವ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದ್ರೆ, ಆತ್ಮ ಸತ್ಯ ನಿತ್ಯ ಶಾಶ್ವತ ಅಂದ್ರೆ ಒಂದು ಸಲ ಆತ್ಮರೂಪವನ್ನು ಪಡ್ಕೊಂಡ್ಮೇಲೆ ಆ ಒಂದು ಎನರ್ಜಿ ಏನಿದೆಯೋ ಆ ಎನರ್ಜಿಯಲ್ಲಿ ಬದಲಾಗತ್ತೆ ಹೊರತುನು ನಾಶ ಆಗಲ್ಲ. ಆತ್ಮಕ್ಕೆ ಸಾವಿಲ್ಲ, ಶಾಶ್ವತ ಅನ್ನೋದು ಅರ್ಥ ಮಾಡ್ಕೋಬೇಕು. ಆತ್ಮ ಸ್ವರೂಪದಲ್ಲಿ ಮಾನವನಲ್ಲಿ ಪ್ರಕಟಗೊಂಡ ಮೇಲೆ ಆಧ್ಯಾತ್ಮಿಕ ಪ್ರಯಾಣ ಅನ್ನೋದು ಪ್ರಾರಂಭ ಆದಂಗೆ. ಭೂಮಿ ಮೇಲೆ ಪುನರ್ಜನ್ಮಗಳು ಕಟ್ಟಿಟ್ಟ ಬುತ್ತಿ, ಅದು ಶಿಕ್ಷೆ ಅಲ್ಲ. ನಾವ್ ಏನ್ ಪಾಪ ಮಾಡ್ಬಿಟ್ಟಿದೀನೋ, ಏನು ಯಾಕೆ ಈ ತರ ದೇವ್ರ ಶಿಕ್ಷೆ ಕೊಡ್ತಾನೋ, ಖಂಡಿತ ಭಗವಂತನ ಪಾತ್ರ ಇದ್ರಲ್ಲಿ ಇಲ್ಲವೇ ಇಲ್ಲ. ಅವನೊಂದು ಕನ್ನಡಿ ಇದ್ದಂಗೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅನ್ನೋ ತರ ನೀ ಏನ್ ಮಾಡಿದೀಯೋ ಅದು ಕನ್ನಡಿ ಹಿಡಿದು ತೋರಿಸ್ತೇನೆ, ನೋಡಪ್ಪ ಈ ತರ ಮಾಡಿದ್ಯಾ, ಇದನ್ನ ತಿದ್ಕೊಂಬರ್ಬೇಕು, ಹೋಗ್ತಾ ಇದೀಯಾ ನೀನು. ಇದನ್ನ ಕಲ್ತ್ಕೊಂಬರಕ್ ಆಸೆ ಇತ್ತು ನಿನಗೆ, ಅದಕ್ ಹೋಗ್ತಾ ಇದೀಯಾ. ಬಡತನ ಅಂದ್ರೆ ಏನ್ ಅರ್ಥ ಆಗ್ಬೇಕು ನಿಂಗೆ, ಅದಕ್ ಹೋಗ್ತಾ ಇದೀಯಾ. ಬೇರೆಯವ್ರಿಗೆ ತುಂಬಾ ನೋವು ಮಾಡಿದೀಯಾ, ಮೋಸ ಮಾಡಿದೀಯಾ, ಆ ದುಡ್ಡನ್ನ ವಾಪಸ್ ಕೊಟ್ಟು ಬರಕ್ ಹೋಗ್ಬೇಕು. ಸೊ ನಿಂದೇನಿದ್ಯೋ ಅಂತ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ಲೆಕ್ಕ ತೋರಿಸಿ, ನೋಡಪ್ಪ ಇದೆಲ್ಲ ಖಾಲಿ ಮಾಡ್ಕೊಂಡು ನಿನ್ನ ಅನುಭವ ಜ್ಞಾನದ ಜೊತೆ ಬಾ ಅಂತ ಹೇಳ್ತಾನೆ ಹೊರತು ಭಗವಂತ ನಮ್ಗೆ ಶಿಕ್ಷೆ ಕೊಡಲ್ಲ, ಅವನು ಶಿಕ್ಷಿಸೋನಲ್ಲ. ಈ ಕರ್ಮಭೂಮಿ ಏನಿದೆಯೋ ಅದು ಕರ್ಮಭೂಮಿ ಅಂತ ಯಾಕೆ ಹೇಳೋದು ಅಂತಂದ್ರೆ, ನಾವು ಕೆಲಸಗಳ ಮೂಲಕ ಕಾಯ ವಾಚ ಮನಸ್ಸ ನಾವು ಕರ್ಮಗಳನ್ನ ಮಾಡೋದು ಭೂಮಿ ಮೇಲೆ. ಹಾಗಾಗಿ ಈ ಭೂಮಿನೇ ಒಂದು ಯೂನಿವರ್ಸಿಟಿ ಇದ್ದಂಗೆ, ಶಿಕ್ಷೆ ಅಲ್ಲ, ಅದು ಶಿಕ್ಷಣ. ಮಾನವನ ಜನ್ಮದಲ್ಲಿ ವ್ಯಕ್ತಿಯು ಸರ್ವ ಸ್ವತಂತ್ರನಾಗಿರೋದ್ರಿಂದ ಬುದ್ಧಿ ಮತ್ತು ವಿವೇಕ ಇಲ್ದೇನೆ, ಅರಿವು ಮತ್ತು ಪ್ರಜ್ಞೆಯಿಂದ ಕಾರ್ಯ ನಿರ್ವಹಿಸ್ತೇನೆ, ತನ್ನಿಂದ ಆಗಿರುವಂತಹ ಅಧರ್ಮ ಮತ್ತು ಕರ್ಮದನುಸಾರ ಉಂಟಾಗಿರುವಂತಹ ಪಾಪ ಪುಣ್ಯಗಳನ್ನ ಅನುಭವಿಸಕ್ಕೆ ಬರೋದೇನೆ ಪುನರ್ಜನ್ಮ. ಹಾಗಾಗಿ ಆತ್ಮ ಸತ್ಯ ಆದ್ಮೇಲೆ ನೆಕ್ಸ್ಟ್ದು ಪುನರ್ಜನ್ಮ ಅನ್ನೋದು ಸತ್ಯ. ಆ ಸರ್ವ ಸ್ವತಂತ್ರದಿಂದ ನಮ್ಮ ನಿರ್ಧಾರಗಳಿಂದ, ನಮ್ಮ ನಡವಳಿಕೆಯಿಂದ, ನಮ್ಮ ಕರ್ಮಗಳಿಂದ ಉಂಟಾದಂತ ಪರಿಣಾಮಗಳೇ ಇವತ್ತಿಗೆ ಈ ಜನ್ಮದಲ್ಲಿ ನಮ್ಮ ಕಷ್ಟ ಸುಖಗಳಿಗೆ, ನಮ್ಮ ಸ್ಥಿತಿಗತಿಗಳಿಗೆ ನಾವೇ ಕಾರಣನೇ ಹೊರತು ಮತ್ಯಾರು ಅಲ್ಲ ಅನ್ನೋದೇನೆ ಬ್ರಹ್ಮಾಂಡ ಸತ್ಯ. ಇದು ಕರ್ಮ ಸಿದ್ಧಾಂತ. ಅಲ್ಲಿಗೆ 3 ಸಿದ್ಧಾಂತ, 3 ಸತ್ಯ. ಮೊದಲನೇದು ಆತ್ಮ ಸತ್ಯ, ಪುನರ್ಜನ್ಮ ಸತ್ಯ, 3ನೇದು ಕರ್ಮ ಸಿದ್ಧಾಂತ ಸತ್ಯ. ಹಾಗಾಗಿ ಪ್ರತಿ ಮರು ಹುಟ್ಟಿನಲ್ಲಿ ನಾವು ಕಲಿತಾ ಹೋಗೋದೇ, ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳುತ್ತಾ ಹೋಗೋದೇನೆ, ಅನುಭವ ಜ್ಞಾನವನ್ನ ಪಡೀತಾ ಹೋಗೋದೇನೆ, ಪರಿವರ್ತನೆ ಆಗೋದೇನೆ ಆಧ್ಯಾತ್ಮಿಕ ಬೆಳವಣಿಗೆ. ಅದೇ ಪುರೋಗಮನ ಸಿದ್ಧಾಂತ. ಪ್ರತಿ ಜನ್ಮದಲ್ಲಿ, ಪುನರ್ಜನ್ಮದಲ್ಲಿ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಉತ್ತಮಗೊಳ್ಳುತ್ತಾ ಮುಕ್ತಿ ಮೋಕ್ಷದೆಡೆಗೆ ಮೇಲೇರೋದೇನೆ ಆಧ್ಯಾತ್ಮಿಕ ಪ್ರಯಾಣ. ಸೊ ನಮ್ಮ ಪ್ರಯಾಣ ಎಲ್ಲಿಂದ ಶುರು ಆಗ್ಬೇಕು? ಮಾನವನಾಗಿ ಶುರುವಾಗಿ ಕೊನೆಗೆ ಎಲ್ಲಿಗೆ ಎಂಡಾಗ್ಬೇಕು? ಮಾಧವನಾಗಿ ಎಂಡಾಗ್ಬೇಕು. ಮಾನವನಿಗೆ ಮಾತ್ರ ಮಾಧವನಾಗಕ್ ಸಾಧ್ಯವಿರೋದು ಅನ್ನೋ ದೊಡ್ಡ ಆಧ್ಯಾತ್ಮಿಕ ಸತ್ಯ. ಆತ್ಮ ಸತ್ಯ, ಪುನರ್ಜನ್ಮ ಸತ್ಯ, ಕರ್ಮಫಲ ಸತ್ಯ ಹಾಗೂ ಪುರೋಗಮನ ಸತ್ಯ ಅನ್ನುವಂತಹ ಸತ್ಯಗಳನ್ನ ತಿಳಿಯುವಂತ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮಾರ್ಗಗಳು ಹಲವಿದೆ. ಆದ್ರೆ ಒಂದೊಂದೇ ಒಂದೊಂದು ಮೆಟ್ಲಾಗಿ ನಾವು ಸಾಧಿಸ್ತಾ ಮುಂದಕ್ಕೆ ಹೋಗ್ಬೇಕಷ್ಟೇನೆ. ಅವು ಯಾವುದು ಅಂತಂದ್ರೆ, ಈ ಆಧ್ಯಾತ್ಮಿಕ ಸತ್ಯಗಳನ್ನ ಧ್ಯಾನದ ಮೂಲಕ ನಮಗೆ ನಾವೇ ತಿಳಿಯೋದು ಜ್ಞಾನ ಮಾರ್ಗ. ನಮ್ಗೆ ಅನುಭವಕ್ಕೆ ಬರ್ಬೇಕದು. ನಮ್ಗೆ ಹೀಗೂ ಇದ್ಯಾ, ಈ ತರನು ಇದ್ಯಾ ಅಂತ ನನ್ನ ಮನ್ಸೊಳಗೆ ಕೆಲವು ಸಣ್ಣ ಸಣ್ಣ ಅನುಮಾನಗಳಿರೋದಕ್ಕೆಲ್ಲ ಅನುಭವದ ಮೂಲಕ, ಧ್ಯಾನದ ಮೂಲಕ ನನಗೇನು ಜ್ಞಾನ ಸಿಗುತ್ತೋ ಅದು ಜ್ಞಾನ ಮಾರ್ಗ. ಈ ಸತ್ಯಗಳನ್ನ ತಿಳಿದವರಿಂದ ತಿಳಿಯೋದು, ತಿಳಿಸೋದು ಸತ್ಸಂಗ ಮಾರ್ಗ. ಈ ಸತ್ಯಗಳನ್ನ ಅನುಭವಿಗಳು ದಾಖಲಿಸಿರುವಂತ ಗ್ರಂಥಗಳಿಂದ ತಿಳಿಯೋದು ಸ್ವಾಧ್ಯಾಯ ಮಾರ್ಗ. ಈ ಸತ್ಯಗಳನ್ನ ತಿಳಿದು ಆಚರಣೆಗೆ ತಂದು ಸತ್ಯದಲ್ಲಿ ನಡೆಯೋದು ಮುಕ್ತಿ ಮಾರ್ಗ. ನನ್ಗೆ ಈ ಮೊದಲ 4 ಸತ್ಯಗಳನ್ನ ನಾನೇನ್ ಅರ್ಥ ಮಾಡ್ಕೋತೀನೋ, ಈ 4 ಸತ್ಯಗಳನ್ನ ನಾನು ಅಳವಡಿಸ್ಕೊಂಡು ಪ್ರಯಾಣ ಮುಂದುವರಿಸಿದ್ದೆ ಆದ್ರೆ ಅದು ಹೋಗಿ ಮುಟ್ಟೋದು ಮುಕ್ತಿಗೆ ಅನ್ನೋದು ನನಗೆ ಅರ್ಥ ಆಗ್ಬೇಕು. ಅದಕ್ಕೆ ಹೇಳೋದು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಅಧ್ಯಾತ್ಮ ಅಂದ್ರೇನು, ಪ್ರಯಾಣ ಅಂದ್ರೇನು, ಆಧ್ಯಾತ್ಮದಲ್ಲಿ ಪ್ರಾಪಂಚಿಕ ಪ್ರಯಾಣ ಅಂದ್ರೇನು, ಆಧ್ಯಾತ್ಮಿಕ ಪ್ರಯಾಣ ಅಂದ್ರೇನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಎಲ್ಲಿಂದ ಎಲ್ಲಿಗೆ ಸಾಗುತ್ತೆ?
ಆಧ್ಯಾತ್ಮಿಕ ಬೆಳವಣಿಗೆ ಅಂದ್ರೆ ಬರೀ ಆತ್ಮಕ್ ಮಾತ್ರನಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಹೇಗೆ ಆಧ್ಯಾತ್ಮಿಕ ಬೆಳವಣಿಗೆ ಸಾಗುತ್ತೆ ಅಂತ ಅನುಭವಾತ್ಮಕವಾಗಿ ಪ್ರಾತ್ಯಕ್ಷಿಕವಾಗಿ ನೋಡೋದಾದ್ರೆ, ಮಾನವ ಪ್ರಾಣಿ ಸಂಕುಲಕ್ಕೆ ಸೇರಿದ್ರು ಕೂಡ ಇತರ ಎಲ್ಲಾ ಪ್ರಾಣಿಗಳಿಗಿಂತ ಮಾನವ ಅತಿ ಬುದ್ಧಿಶಾಲಿ ಅನ್ನೋದು ಮ್ಯಾನ್ ಈಸ್ ಕನ್ಸಿಡರ್ಡ್ ಆಸ್ ಹೈಯೆಸ್ಟ್ ಇಂಟೆಲೆಕ್ಚುಯಲ್ ಆನಿಮಲ್ ಅಂತ ಒಂದು ಸ್ಟೇಟ್ಮೆಂಟ್ ಎಲ್ಲಾ ಕಡೆ ಬಳಸ್ತಾ ಇರ್ತಾರೆ. ಕಲಿಕೆ, ಜ್ಞಾನ, ಅನುಭವಗಳ ಮೂಲಕ ಮತ್ತು ಪರಿವರ್ತನೆ ಮೂಲಕ ಆತ್ಮವಿಕಸನದಲ್ಲಿ ಅತ್ಯಂತ ಉನ್ನತ ಮಟ್ಟವನ್ನ ತಲುಪಕ್ ಸಾಧ್ಯ ಇರೋದು, ಮುಕ್ತಿಯನ್ನ ಸಾಧಿಸಕ್ಕೆ ಅವಕಾಶ ಇರೋದು ಏಕೈಕ ಜೀವಿ ಮಾನವನಿಗೆ ಮಾತ್ರ. ಜನ್ಮ ಜನ್ಮಾಂತರಗಳ ನಮ್ಮ ಕರ್ಮಗಳ ನಡವಳಿಕೆಗಳ ದಾಸ್ತಾನೇನೆ ಕಾರಣ ಶರೀರ ಅನ್ನೋದು. ಅದೇ ಸೂಕ್ಷ್ಮ ಶರೀರಗಳಲ್ಲಿ ಕೊನೆಯ ಶರೀರ. ಧ್ಯಾನದ ಮೂಲಕ ಆಲೋಚನಾ ರಹಿತ ಸ್ಥಿತಿಯಲ್ಲಿ ಪ್ರಕೃತಿಯಿಂದ ಲಭ್ಯವಾಗುವಂತ ವಿಶ್ವಶಕ್ತಿ ಚೈತನ್ಯ ನಮ್ಮ ಕಾರಣ ಶರೀರದಲ್ಲಿರುವಂತ ನಮ್ಮ ಕರ್ಮದ ಕಾರಣ ಪರಿಣಾಮಗಳನ್ನು ಅಳಿಸಿ ಹಾಕುವಂತ ಶಕ್ತಿ ಇದೆ. ನಮ್ಮಲ್ಲಿರುವಂತಹ ರಾಕ್ಷಸ ಗುಣಗಳನ್ನ, ತಪ್ಪು ಭಾವನೆಗಳನ್ನ ನಿರ್ಮೂಲನೆ ಮಾಡೋ ಮೂಲಕ, ದೈವಿ ಗುಣಗಳನ್ನ ಬೆಳೆಸ್ಕೊಳ್ಳೋ ಮೂಲಕ ಮುಕ್ತಿ ಸಾಧಿಸೋಕೆ ಅನುವು ಮಾಡಿಕೊಡುತ್ತೆ. ಈ ಆಧ್ಯಾತ್ಮಿಕ ಜ್ಞಾನವನ್ನ ಅನುಭವ ಜ್ಞಾನವನ್ನಾಗಿ ಪರಿವರ್ತಿಸಿಕೊಳ್ಬೇಕಿದ್ರೆ ಮೊದಲಿಗೆ ನಾವು ಧ್ಯಾನದಲ್ಲಿ ತೊಡಗಬೇಕು, ಧ್ಯಾನಿಗಳಾಗ್ಬೇಕು. ಧ್ಯಾನಾನುಭವಗಳು ನಮಗೇ ಆಗ್ಬೇಕು. ಯಾವ್ದಾರ ಒಂದು ನಾರ್ತ್ ಇಂಡಿಯನ್ ಒಂದು ಸ್ವೀಟ್ ಕೈಲಿ ಇಟ್ಕೊಂಡು ಇದ್ರ ಟೇಸ್ಟ್ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೋ, ಫ್ಲೇವರ್ ಗೊತ್ತಾ ನಿಮ್ಗೆ ಅಂತೆಲ್ಲ ಎಷ್ಟೇ ವಿವರಿಸಿದ್ರು, ನಾವ್ ವಿವರಿಸುವಂತಹದ್ದು ಅವ್ರಿಗೆ ಅರ್ಥ ಆಗ್ಬೇಕಿದ್ರೆ ಅವ್ರು ಒಂದ್ಸಲನಾದ್ರೂ ಅದನ್ನ ಟೇಸ್ಟ್ ಮಾಡಿರ್ಬೇಕು. ನಾನ್ ಡೆಲ್ಲಿಗೆ ಹೋದಾಗ ಆ ಸ್ವೀಟ್ ತಂದಿದ್ದೆ, ಎಷ್ಟ್ ಚೆನ್ನಾಗಿತ್ತು ಅಂತ ನನ್ನ ಅನುಭವದ ಮೂಲಕ ನಾನು ವಿವರಿಸಕ್ಕಾಗಬೇಕು. ಅದಕ್ಕೆ ನಾವು ಮೊದಲಿಗೆ ಧ್ಯಾನದಲ್ಲಿ ತೊಡಗ್ಬೇಕು, ಧ್ಯಾನಿಗಳಾಗ್ಬೇಕು. ಧ್ಯಾನಾನುಭವಗಳು ನಮಗೇ ಆಗ್ಬೇಕು. ಆಗ ಆ ಧ್ಯಾನಾನುಭವಗಳು ಆಧ್ಯಾತ್ಮಿಕ ಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಇದುವರೆಗೂ ನಾವೆಲ್ಲೂ ನೋಡಿಲ್ಲ, ಕೇಳಿಲ್ಲ, ಯಾರ ಬಾಯಲ್ಲೂ ಕೇಳಿಲ್ಲ, ಇವತ್ತು ಆ ಅನುಭವ ನನಗಾಯ್ತು ಅಂತ ಆಧ್ಯಾತ್ಮಿಕ ಜ್ಞಾನ ಅಂತ ಆಗನ್ಸುತ್ತೆ. ಧ್ಯಾನ ಸಾಧನೆಯಿಂದ ಅದೇ ಆಧ್ಯಾತ್ಮಿಕ ವಿಜ್ಞಾನ ಅನ್ನಿಸ್ಕೊಳಕ್ ಶುರುವಾಗತ್ತೆ. ಪ್ರತಿನಿತ್ಯ ಧ್ಯಾನ ನೀವು ಮಾಡತ್ತಾ ಶುರು ಮಾಡಿದ್ಮೇಲೆ, ನೀವು ಧ್ಯಾನದಲ್ಲಿ ತೊಡಗಿದಾಗ ದೇಹದಲ್ಲಿ ಯಾವ ಸೂಕ್ಷ್ಮ ಪ್ರಕ್ರಿಯೆಗಳಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಧ್ಯಾನದಿಂದ ಆರೋಗ್ಯ, ಧ್ಯಾನದಿಂದ ಮುಕ್ತಿ, ಧ್ಯಾನದಿಂದ ಜ್ಞಾನ, ಧ್ಯಾನದಿಂದ ಇಷ್ಟೆಲ್ಲ ಸಿಗುತ್ತೆ ಅಂದ್ರೆ ಆ ಧ್ಯಾನದಲ್ಲಿ ತೊಡಗಿದಾಗ ಆಧ್ಯಾತ್ಮಿಕವಾಗಿ ಅಂದ್ರೆ ಸೂಕ್ಷ್ಮದಲ್ಲಿ ಫಿಸಿಕಲ್ ಕಾಣಲ್ಲ, ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ, ಯಾರಿಗೂ ತೋರ್ಸಕ್ಕಾಗಲ್ಲ. ಆದ್ರೆ ಧ್ಯಾನದಲ್ಲಿ ತೊಡಗಿದಾಗ, ಕಣ್ಣು ಮುಚ್ಚಿದಾಗ, ಇಂದ್ರಿಯಗಳನ್ನ ನಾವು ಬಳಸದೇ ಇರುವಾಗ ನಮ್ಮಲ್ಲಿ ಕೆಲವು ಸೂಕ್ಷ್ಮ ಪ್ರಕ್ರಿಯೆಗಳಾಗತ್ತೆ, ಅಂದ್ರೆ ಪ್ರಾಸೆಸ್ ಆಗುತ್ತೆ. ಅದೇನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡ್ರೆ ಅದರ ಪರಿಣಾಮವಾಗಿ, ಕಾರಣವಾಗಿ ನನ್ನಲ್ಲಿ ಏನೇನು ವ್ಯತ್ಯಾಸಗಳಾಗ್ತಾ ಇದೆ, ನನ್ನಲ್ಲಿ ಪರಿವರ್ತನೆ ಏನಾಗ್ತಾ ಇದೆ ಅನ್ನೋದು ನಾನು ಗಮನಿಸ್ಬೇಕಾರೆ ಧ್ಯಾನದಲ್ಲಿ ಏನಾಗತ್ತೆ ಸೂಕ್ಷ್ಮದಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ಸ್ಥೂಲ ದೇಹದ ಜೊತೆಯಲ್ಲಿರುವಂತ ಶಕ್ತಿ ಕೇಂದ್ರಗಳಿಗೆ ಅಂದ್ರೆ ಚಕ್ರಗಳಿಗೆ, ಸಹಸ್ರಾರ, ಆಜ್ಞಾ, ವಿಶುದ್ಧಾನ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ ಅಂತ ಚಕ್ರಗಳಿದೆಯಲ್ಲ, ಆ ಚಕ್ರಗಳಿಗೆ ಮತ್ತು ಸೂಕ್ಷ್ಮ ಶರೀರಗಳಿಗೆ ಪ್ರಕೃತಿಯಲ್ಲಿ ಸಹಜವಾಗಿ ಲಭ್ಯವಿರುವಂತಹ ಸಕಾರಾತ್ಮಕ ಆರೋಗ್ಯಕಾರಕ ಸೂಕ್ಷ್ಮ ರೂಪ ವಿಶ್ವಶಕ್ತಿ ಚೈತನ್ಯ, ಈ ಒಂದು ಚೈತನ್ಯವನ್ನ ಧ್ಯಾನದ ಮೂಲಕ ಹೀರ್ಕೊಳ್ಳುವಂತ ಗುಣ ಇದೆ. ಹಾಗಾಗಿ ಈ ವಿಶ್ವಶಕ್ತಿ ಚೈತನ್ಯಕ್ಕೆ ಶುದ್ಧೀಕರಣ ಹಾಗೂ ಶಕ್ತೀಕರಣ ಅಂದ್ರೇನು, ಕ್ಲೆನ್ಸಿಂಗ್ ಮತ್ತೆ ಎನರ್ಜೈಸಿಂಗ್ ಮಾಡುವಂತ ಶಕ್ತಿ ಸಾಮರ್ಥ್ಯ ಈ ಶಕ್ತಿ ಚೈತನ್ಯಕ್ಕಿರೋದ್ರಿಂದ ನಮ್ಮಲ್ಲಿರುವಂತಹ ನಕಾರಾತ್ಮಕ, ವಿನಾಶಕಾರಕ, ವಿಧ್ವಂಸಕ ಚಿಂತನೆಗಳ ಕಂಪನಗಳನ್ನ ಭಸ್ಮ ಮಾಡಿ ಶುದ್ಧೀಕರಿಸಿ ಸೂಕ್ಷ್ಮ ರೂಪದಲ್ಲೇ ಇರುವಂತ ನಮ್ಮ 7 ಚಕ್ರಗಳನ್ನು ಶಕ್ತೀಕರಿಸ್ತಾ ಬಂದಾಗ ನಮ್ಮಲ್ಲಿ ಹಲವಾರು ಪರಿವರ್ತನೆಗಳಾಗತ್ತೆ. ನೀವು ಧ್ಯಾನ ಮಾಡ್ತಾ ಮಾಡ್ತಾ ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ, ಧ್ಯಾನಕ್ ಮುಂಚೆ ನೀವು ಹೇಗಿದ್ರಿ, ಧ್ಯಾನಕ್ ಬಂದ್ಮೇಲೆ ಹೇಗಿದ್ದೀರಾ ಅಂತಾನು ನಿಮ್ಗೆ ಗೊತ್ತಾಗುತ್ತೆ. ನಿಮ್ ಜೊತೆ ಇರೋರ್ಗೂ ಗೊತ್ತಾಗುತ್ತೆ. ಅದೇನೋ ಧ್ಯಾನ ಅಂತ ಹೋದ್ರಪ್ಪ, ಆವಾಗ್ಲಿಂದ ಮಾತೇ ತುಂಬಾ ಅನಾವಶ್ಯಕ ಮಾತಾಡ್ ನಮ್ ಜೊತೆ ಸೇರೋದೇ ಇಲ್ಲ, ಏನೋ ಯಾವ್ದೋ ಪ್ರಪಂಚದಲ್ಲಿ ಇದ್ದಂಗಿರ್ತಾನೆ, ಅವನು ಒಂದ್ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ ಅಂತ ಈ ತರ ನಮ್ಮಲ್ಲಿ ಕೆಲವು ಬದಲಾವಣೆ ನಮ್ಗಾಗಿದ್ದು. ತುಂಬಾ ಮಾತಾಡ್ತಾ ಇದ್ದವ್ರಿಗೆ ಇಷ್ಟೊಂದು ಮಾತಾಡ್ತಾ ಇದ್ದೆ, ಯಾಕೆ ಇಷ್ಟೊಂದು ಮಾತಾಡ್ತಾರೆ ಇವ್ರು ಅಂತ ನಾನ್ ಮಾತಾಡ್ತಾ ಇದ್ದೆ ಅನ್ನೋದು ಹೊರಟೋಗುತ್ತೆ. ಯಾಕೆ ಇವ್ರು ಇಷ್ಟೊಂದು ಮಾತಾಡ್ತಾರೆ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಇದಕ್ಕೆ ಸುಮ್ನೆನೆ ಕೂತ್ಕೊಳ್ಳಲ್ವಲ್ಲ, ಅದ್ ಎಷ್ಟು ಮಾತಾಡೋದು ಅಂತ ಅನ್ಸುತ್ತೆ. ಸೊ ಸೈಲೆನ್ಸ್ ಬೇಕು ಅನ್ಸುತ್ತೆ, ಮೌನ ಬೇಕು ಅನ್ಸುತ್ತೆ, ಕಣ್ ತೆರೆದಿರೋ ಬದಲು ಕಣ್ ಮುಚ್ಕೊಳ್ಳೋಣ ಅನ್ಸುತ್ತೆ.
ಈ ತರ ಕೆಲವು ಬದಲಾವಣೆ ನಮ್ಮಲ್ಲೂ ಆಗತ್ತೆ. ಹಾಗೆ ನಮ್ಮಲ್ಲಾಗಿರೋ ಬದಲಾವಣೆನ ಬೇರೆಯವರು ಕೂಡ ಗಮನಿಸಿ, ಇವನ್ ತುಂಬಾ ಸೈಲೆಂಟ್ ಆಗಿದ್ದಾನೆ, ಇವನ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾನೆ, ಮುಂಚೆ ತುಂಬಾ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಿದ್ದೆ, ಈಗ ಇದನ್ನು ತುಂಬಾ ಒಳ್ಳೆ ತರದಲ್ಲಿದ್ದಾನಪ್ಪ ಅನ್ನೋ ಅಂತ ಅವ್ರಿಗೂ ಕೂಡ ಗೊತ್ತಾಗತ್ತೆ. ನೋಡೋಣ ಬನ್ನಿ, ಧ್ಯಾನದ ಮೂಲಕ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ತೀವಿ ಅಂತ. ಆಧ್ಯಾತ್ಮಿಕವಾಗಿ ಆಕಾರದಿಂದ ನಿರಾಕಾರದ ಕಡೆಗೆ ಬರ್ತೀವಿ, ವಿಗ್ರಹಾರಾಧನೆಯಿಂದ ಧ್ಯಾನದ ಕಡೆಗೆ ಬರ್ತೀವಿ, ಪೂಜೆಯಿಂದ ಧ್ಯಾನದ ಕಡೆಗೆ, ಮೂಢ ಭಕ್ತಿಯಿಂದ ಸತ್ಯಾನ್ವೇಷಣೆ ಕಡೆಗೆ, ಅಂಧಕಾರದಿಂದ ಬೆಳಕಿನ ಕಡೆಗೆ, ನಾಸ್ತಿಕತೆಯಿಂದ ಆಸ್ತಿಕತೆ ಕಡೆಗೆ ಬರ್ತೀವಿ, ಸವಿಕಲ್ಪದಿಂದ ನಿರ್ವಿಕಲ್ಪದ ಕಡೆಗೆ. ಅಂದ್ರೆ ಈಗೋ ಸ್ಟೇಟ್ ಅಂದ್ರೆ ಅಹಂಕಾರದ ಸ್ಥಿತಿಯಿಂದ ಈ ಅಹಂಕಾರ ಇಲ್ಲದೆ ಇರೋಂತ ಕಾನ್ಶಿಯಸ್ ಅಂದ್ರೆ ಪ್ರಜ್ಞಾ ಸ್ಥಿತಿಗೆ ಬರಕ್ ಶುರು ಮಾಡ್ತೀವಿ. ಬಂಧನದಿಂದ ವಿಮುಕ್ತಿ ಕಡೆಗೆ, ಶಿಕ್ಷೆಯಿಂದ ಕ್ಷಮೆ ಕಡೆಗೆ. ಯಾರೇನಾದ್ರು ತಪ್ಪು ಮಾಡಿದ್ರೆ ಅವರನ್ನ ಶಿಕ್ಷಿಸ್ಬೇಕು ಅನ್ನುವಂತ ಒಂದು ಮನೋಭಾವನೆ ಇರೋದು. ಪಾಪ ಏನೋ ತಿಳಿದ್ ಮಾಡದ್ನೋ ತಿಳಿದೇ ಮಾಡದ್ನೋ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಕ್ಷಮಿಸೋ ಬುದ್ಧಿ ಶುರುವಾಗುತ್ತೆ. ಪರಧರ್ಮದಿಂದ ಸ್ವಧರ್ಮದ ಕಡೆಗೆ. ಸಾಮಾನ್ಯವಾಗಿ ಜನರ ಕೆಲಸ ಏನು ಅಂದ್ರೆ ತಾನೇನ್ ಮಾಡ್ಬೇಕು ಅನ್ನೋಕ್ಕಿಂತ ಯಾರ್ಯಾರು ಏನೇನ್ ಮಾಡ್ಬೇಕು ಅನ್ನೋದನ್ನೇ 24 ಗಂಟೆನೂ ನಿದ್ದೆ ಮಾಡೋಷ್ಟು ಹೊತ್ತು ಬಿಟ್ರೆ ಅಷ್ಟೊತ್ತು ಬೇರೆಯವ್ರನ್ನೇ ಅನಲೈಸ್ ಮಾಡ್ತಾ ಇರೋದು, ಅವ್ರ ಬಗ್ಗೆನೇ ಹೇಳ್ತಾ ಇರೋದಿರುತ್ತೆ. ಅವ್ರೇ ಪರಧರ್ಮ ಅಂದ್ರೇನು, ಯಾರ್ಯಾರು ಏನ್ ಮಾಡ್ಬೇಕು, ಗೌರ್ಮೆಂಟ್ ಇಂದ ಹಿಡಿದು 6 ಲೇನ್ ಕಟ್ಟೋವರ್ಗೂನು, ಇದು ಫ್ಲೈಓವರ್ಸ್ ಮಾಡೋವರ್ಗುನು, ಸ್ಯಾಟಲೈಟ್ ಲಾಂಚ್ ಮಾಡೋವರ್ಗುನು ಕಾಮೆಂಟ್ ಮಾಡ್ತಾರೆ. ಆದ್ರೆ ಆ ಮನುಷ್ಯ ಮಾಡ್ಬೇಕಾಗಿರೋಂತ ಸಣ್ಣ ಪುಟ್ಟ ತನ್ನ ಮುಕ್ತಿ ಕಡೆಗೆ ಏನ್ ಮಾಡ್ಬೇಕು ಅದನ್ನ ಒಂದನ್ ಬಿಟ್ಟು ಬೇರೆಯವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಅಂತಾರೆ. ಸೊ ಇದನ್ನ ಸೌಂಡ್ ಪೊಲ್ಯೂಷನ್ ಅಂತ ತಗೊಂಡ್ರು ಕೂಡ ತಪ್ಪಾಗಲ್ಲ. ಹಾಗಾಗಿ ಬೇರೆಯವ್ರನ್ನ ಅನಾಲಿಸಿಸ್ ಮಾಡೋ ಬದಲು ನಮ್ಮನ್ನ ನಾವು ಅನಾಲಿಸಿಸ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಉದ್ಧಾರನಾರ ಆಗ್ಬೋದು ನಾವು. ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ. ಏನೇ ಮಾಡಿದ್ರು ನನಗಿದ್ರಿಂದ ಲಾಭ ಏನು ಅನ್ನೋ ಆಲೋಚನೆ ಮಾಡ್ತಾ ಇರೋದು, ಅಲ್ಲಿಂದ ನಿಸ್ವಾರ್ಥದ ಕಡೆಗೆ. ಭೌತದಿಂದ ಅಭೌತ ಚೇತನ ಕಡೆಗೆ. ಅಂದ್ರೇನು, ಎಲ್ಲ ಫಿಸಿಕಲ್ ಫಾರ್ಮ್ ನಲ್ಲೇ ಇರಬೇಕು, ಇಂದ್ರಿಯ ಗೋಚರ ಆಗ್ಬೇಕು ಅಂತ ಏನ್ ಅನ್ಕೋತಿರ್ತೀವೋ ಅದೆಲ್ಲ ಮೆಟಾಫಿಸಿಕಲ್ ಲೆವೆಲ್ ಅಲ್ಲಿ ಅಂದ್ರೆ ಎನರ್ಜಿ ಲೆವೆಲ್ ಅಲ್ಲಿ ನೋಡಕ್ಕೆ ಶುರು ಮಾಡ್ತೀವಿ. ದೇಹದಿಂದ ದೇಹಾತೀತ ಅನುಭವಗಳಾಗತ್ತೆ. ನಾವೇನ್ ಅನ್ಕೊಂಡಿರ್ತೀವಿ, ಪ್ರತಿಯೊಂದು ಈ ಪ್ರಪಂಚದಲ್ಲಿ ಇರೋದೆಲ್ಲ ಭೌತಿಕವಾಗಿ ದೇಹದಿಂದ 3 ಡೈಮೆನ್ಷನಲ್ ಅನ್ಕೊಂಡಿರ್ತೀವಿ. ಧ್ಯಾನದಲ್ಲಿ ನಮ್ಗೆ ದೇಹಾತೀತ ಅನುಭವಗಳಾದಾಗ ಸೂಕ್ಷ್ಮ ಶರೀರ ಯಾನ ಆಗ್ಬೋದು, ಅಶರೀರವಾಣಿ ಕೇಳ್ಬೋದು, ದಿವ್ಯ ಚಕ್ಷು ತೆರ್ಕೊಳ್ಬೋದು. ಈ ತರದೆಲ್ಲ ಆದಾಗ ಅಯ್ಯೋ ನಾನ್ ಕಣ್ಮುಚ್ಚ್ ಕೂತಿದ್ದೆ ಆದ್ರೂ ನಂಗೆ ಇಂಥ ಅನುಭವ ಆಯ್ತು, ಇಂಥ ವ್ಯಕ್ತಿ ಬಂದ್ ನನ್ಗೊಂದು ಇಂಥ ಒಂದ್ ಸಂದೇಶ ಕೊಟ್ರು, ನನ್ಗೊಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಬೇಕು ಅಂತಿದ್ದೆ, ಅದರ ಸೊಲ್ಯೂಷನ್ ನನ್ಗೆ ಈ ತರ ವ್ಯಕ್ತಿನೇ ಬಂದು ಧ್ಯಾನದಲ್ಲಿ ನಂಗೆ ಹೇಳಿದ್ರು ಅನ್ನೋದು ದೇಹಾತೀತ ಇಂದ್ರಿಯಾತೀತ ಅನುಭವಗಳಾಗ್ಬೋದು. ಇಂದ್ರಿಯಾನುಭವಗಳಿಂದ ಇಂದ್ರಿಯಾತೀತ ಅನುಭವಗಳ ಕಡೆಗೆ ಅಂದ್ರೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಕಡೆಗೆ ನಾವು ಹೋದಾಗ ನನ್ನಲ್ಲಿ ಏನೋ ಶಕ್ತಿ ಇದೆ, ಧ್ಯಾನದಲ್ಲಿ ಏನೋ ಶಕ್ತಿ ಇದೆ, ಅದರಿಂದ ನನ್ಗೆ ಅರ್ಥ ಆಗ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಅಧರ್ಮದಿಂದ ಧರ್ಮದ ಕಡೆಗೆ ಬರ್ತೀವಿ. ಅಪಕ್ವತೆಯಿಂದ ಪಕ್ವತೆ ಕಡೆಗೆ. ಅಂದ್ರೆ ಪ್ರಬುದ್ಧತೆ ಅಂದ್ರೆ ಮೆಚ್ಯೂರಿಟಿ, ಇಮ್ಮೆಚ್ಯೂರಿಟಿ ಅಂತಂದ್ರೆ ಅಪ್ರಬುದ್ಧತೆ ಅಂತ ಹೇಳ್ತೀವಿ. ಅಂದ್ರೇನು, ಏನೇ ಡಿಸಿಷನ್ ತಗೋಬೇಕಿದ್ರೆ ಹಲವಾರು ರೀತಿಯಲ್ಲಿ ಆಲೋಚನೆ ಮಾಡಿ ತೂಗಿ ಇದ್ ಮಾಡಿದ್ರೆ ಏನಾಗುತ್ತೆ, ಅದ್ ಮಾಡಿದ್ರೆ ಏನಾಗುತ್ತೆ, ಮಾಡದಿದ್ರೆ ಏನಾಗುತ್ತೆ ಅಂತ ಆಲೋಚನೆ ಮಾಡಿ ಮೆಚ್ಯೂರಿಟಿ ಲೆವೆಲ್ ಅಲ್ಲಿ ಪ್ರಬುದ್ಧತೆ ಅದ್ರಲ್ಲಿ ಆಲೋಚಿಸಿ ನಾವು ಡಿಸಿಷನ್ ತಗೊಂಡಾಗ ತಪ್ಪಾಗೋದಿಲ್ಲ. ಅಪೂರ್ಣತೆಯಿಂದ ಪೂರ್ಣತೆ ಕಡೆಗೆ ಬರ್ತೀವಿ. ಚರ್ಮಚಕ್ಷುವಿಂದಾನೇ ನಾವು ನೋಡ್ತಾ ಇದ್ದಿದ್ದು ದಿವ್ಯ ಚಕ್ಷುವಿನ ಕಡೆಗೆ ಬರ್ತೀವಿ. ಶಿಷ್ಯತ್ವನಿಂದ ಪರಮ ಗುರುವಿನ ಕಡೆಗೆ ಬರ್ತೀವಿ. ಪತ್ರಿ ಸರ್ ಹೇಳ್ತಿದ್ರು, ಭಕ್ತಿ ಶಿಷ್ಯ ಇವೆರಡನ್ನೂ ನೀವು ಬಿಟ್ರೆ ಮುಂದೆ ಬರ್ತೀರಾ ಅಂತ. ಅಂದ್ರೆ ಭಕ್ತಿಯಿಂದ ಯಾರೋ ಏನೋ ಮಾಡ್ತಾರೆ, ಭಗವಂತ ನನಂಗ್ ಮಾಡ್ತಾನೆ, ಅಲ್ಲಿ ಎನರ್ಜಿನಲ್ಲ ದೇವ್ರು ಮಾಡ್ತಾನೆ ಅಂತ ಅನ್ಕೋತಿರ್ತೀವ, ಅಲ್ಲಿ ನಾವು ಭಕ್ತಿಯಲ್ಲೇ ಮುಳುಗಿರ್ತೀವಿ. ಆದ್ರೆ ನಾವು ದಿವ್ಯ ಚಕ್ಷು ತೆರ್ಕೊಳ್ಳಕ್ಕೆ ವಿಪಸನಾ ಮಾರ್ಗಕ್ಕೆ ಬರ್ಬೇಕು ಒಂದು. ಇನ್ನೊಂದು, ಶಿಷ್ಯ ಅಂತ ಅಂದ್ಬಿಟ್ರೆ ಯಾವತ್ತಿಗೂ ಗುರುನೇ ಮೇಲು, ಶಿಷ್ಯ ನನ್ ಕಡಿಮೆನೇನೆ ಅನ್ನೋ ತರ ಒಂದು ಫೀಲಿಂಗ್ ಬರಕ್ ಶುರು ಆಗ್ಬಿಟ್ರೆ ನಾವು ಮೇರೆ ಇರಕ್ಕಾಗಲ್ಲ. ಅದಕ್ಕೆ ಭಕ್ತಿನೂ ಬೇಡ, ಶಿಷ್ಯತ್ವನೂ ಬೇಡ, ಪರಮ ಗುರುವಿನ ಕಡೆಗೆ ಹೋಗ್ಬೇಕು. ಅದಕ್ಕೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ 1 ದಿವ್ಸಕ್ಕೆ ಧ್ಯಾನ ಕಲ್ತ್ಕೊಂಡ್ರೆ 1 ಡೇ ಮಾಸ್ಟರು, 1 ತಿಂಗಳು ಕಲ್ತ್ಕೊಂಡ್ರೆ 1 ಮಂತ್ ಮಾಸ್ಟರು. ಅವ್ರು ಹೇಳ್ತಾರೆ ABCD ಕಲಿಯಕ್ ಶುರು ಮಾಡಿದಾಗ Z ವರ್ಗು ಕಲ್ತ್ ಮೇಲೆ ಬೇರೆಯವ್ರಿಗೆ A ಇಂದ ಕಲ್ಸೋದಲ್ಲ. ನೀವ್ ಇವತ್ A ಮತ್ತು B ಕಲ್ತ್ರ A ಮತ್ತು B ನೇ ಕಲ್ಸ್ಕೊಡಿ, ನಾಳೆ ದಿವಸ ನಿಮ್ ಗಮನಕ್ಕೆ C ಬಂತ C ಇಂದ ಕಲ್ಸ್ಕೊಡಿ. ಈ ತರ ನಿಮ್ಗೆ ಏನ್ ಬರುತ್ತೋ ಎಷ್ಟು ಕಲ್ತ್ಕೋತಿರೋ ಅದಷ್ಟನ್ನ ತಿಳ್ಸಕ್ ಶುರು ಮಾಡಿ. ಅದು ಗುರು ಕಡೆಗೆ ನೀವು ಹೋಗ್ತಾ ಹೋಗ್ಬೇಕು. ಯು ಶುಡ್ ಸ್ಟಾರ್ಟ್ ಟೀಚಿಂಗ್ ಅಂತ.
ಮೂಲಾಧಾರದಿಂದ ಸಹಸ್ರಾರ ಕಡೆಗೆ ಹೋಗ್ತೀವಿ, ಎಚ್ಚರಾವಸ್ಥೆಯಿಂದ ಜಾಗೃತಾವಸ್ಥೆ ಕಡೆಗೆ, ಹುಟ್ಟು ಸಾವಿನ ಚಕ್ರದಿಂದ ಮುಕ್ತಿ ಕಡೆಗೆ ಹೋಗ್ತೀವಿ, ಮೃತ್ಯುವಿನಿಂದ ಅಮರತ್ವದ ಕಡೆಗೆ. ಯಾಕೆಂದ್ರೆ ದೇಹ ಸತ್ರೆ ಆತ್ಮನೂ ಸತ್ತೋಯ್ತು ಅಂತಲ್ಲ, ದೇಹ ಸಾವಿರೋದು ದೇಹಕ್ಕೆ, ಆತ್ಮ ಅಮರ. ಅದರಿಂದ ನಮ್ಗದ ಅರ್ಥ ಆಗಕ್ಕೆ ಶುರುವಾಗತ್ತೆ. ಅಂಶಾತ್ಮನಿಂದ ಪೂರ್ಣಾತ್ಮನ ಕಡೆಗೆ, ಅಜ್ಞಾನದಿಂದ ಜ್ಞಾನೋದಯದ ಕಡೆಗೆ ಹೋಗ್ತೀವಿ. ಅದನ್ನ ಇಗ್ನೋರೆನ್ಸ್ ಟು ಸೆಲ್ಫ್ ರಿಯಲೈಸೇಷನ್ ಅಂತ ಅರ್ಥ ಮಾಡ್ಕೋಬಹುದು. ಸೆಲ್ಫ್ ರಿಯಲೈಸೇಷನ್, ಎನ್ಲೈಟನ್ಮೆಂಟ್ ಅನ್ನೋ ಪದಗಳನ್ನ ನಾನ್ ಹೇಗೆ ಅರ್ಥ ಮಾಡ್ಕೊಂಡಿದೀನಿ ಅಂದ್ರೆ, ಯಾವ್ಯಾವ ವಿಚಾರನ ಜ್ಞಾನೋದಯ ಅಂತ ನಾವು ಸ್ವೀಕಾರ ಮಾಡ್ಬೋದು ಅಂದ್ರೆ, ನಾನು ದೇಹ ಮಾತ್ರ ಅಲ್ಲ, ನಾನು ಆತ್ಮ, ನಾ ಹಿಂದೆನೂ ಇದ್ದೆ, ಈಗ್ಲೂ ಇದ್ದೀನಿ, ಮುಂದೇನೂ ಇರ್ತೀನಿ, ಆತ್ಮಕ್ ಸಾವಿಲ್ಲ ಅನ್ನೋದನ್ನ, ನನ್ನ ಪೂರ್ವಜನ್ಮಗಳನ್ನ, ನನ್ನ ಹಿಂದಿನ ನಡವಳಿಕೆಗಳನ್ನ ನಾನೇ ತಿಳ್ಕೊಳ್ಳೋದು, ನೋಡ್ಕೊಳ್ಳೋದು ಜ್ಞಾನೋದಯ. ನನ್ನ ಈ ಸ್ಥಿತಿಗಳಿಗೆ ಬೇರೆಯವ್ರು ಯಾರು ಕಾರಣರಲ್ಲ, ಐ ಹ್ಯಾವ್ ಕ್ರಿಯೇಟೆಡ್ ಮೈ ರಿಯಾಲಿಟಿ ಅಂತ ಅರ್ಥ ಆಗೋದು. ವಾಟ್ ಐ ಎಮ್ ಟುಡೇ ಇಸ್ ಬಿಕಾಸ್ ಆಫ್ ವಾಟ್ ಐ ವಾಸ್ ಎಸ್ಟರ್ಡೇ, ವಾಟ್ ಐ ವಿಲ್ ಬಿ ಟುಮಾರೋ ವಿಲ್ ಬಿ ಡಿಸೈಡೆಡ್ ಬೈ ವಾಟ್ ಐ ಆಮ್ ಟುಡೇ. ಸೊ ಹಂಗಾಗಿ ನನ್ನ ಮುಂದಿನ ಜನ್ಮಗಳನ್ನ, ಜೀವನ ನಿರ್ಧಾರ ಮಾಡ್ಕೊಳ್ಳೋದು ನಾನೇ ಅಂತ ಅನ್ನೋದು ಅರ್ಥ ಆದಾಗ, ಆ ನಾನು ಅನ್ನೋದು ಈಗ ಹೇಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಜ್ಞಾನೋದಯ. ನನ್ನ ಹುಟ್ಕೊಂದು ಉದ್ದೇಶ ಇದೆ, ಆ ಉದ್ದೇಶವನ್ನ ಪೂರ್ತಿ ಮಾಡಕ್ಕೆ ನಾನೇ ಆಯ್ಕೆ ಮಾಡ್ಕೊಂಡಿರೋ ಈ ತಾಯಿ ಮೂಲಕ ಬಂದಿದ್ದೀನಿ, ಅದನ್ನ ಪೂರ್ತಿ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇರ್ಬೇಕು. ನಾನು ನನ್ನ ತಪ್ಪುಗಳನ್ನ ತಿದ್ದುಕೊಳ್ಳೋಕೆ, ಜೀವನದ ಪಾಠ ಕಲಿಯಕ್ ಬಂದಿದ್ದೀನಿ, ನನ್ನ ಗುಣ ಸ್ವಭಾವಗಳನ್ನ ತಿದ್ದುಕೊಳ್ಳೋಕೋಸ್ಕರನೇ ಹುಟ್ಟಿದ್ದೀನಿ. ನಾನು ಯಾರನ್ನೂ ದೂಷಿಸಬಾರ್ದು, ದೂಷಿಸಿ ಅವರ ಪಾಪಗಳನ್ನ ನನ್ನ ನಾಲ್ಗೆ ಮೇಲೆ ತಗೋಬಾರ್ದು ಅನ್ನೋದು ಅರ್ಥ ಆದ್ರೆ, ಅನಾವಶ್ಯಕವಾಗಿ ಮಾತಾಡೋದನ್ನ ತಡೆಯುತ್ತೆ. ಎಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಎನರ್ಜಿ ಟ್ರಾನ್ಸ್ಫರೇ ಆಗೋದ್ರಿಂದ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ಯಾಕೆ ಅಂತ ಹೇಳಿದ್ದಾರೆ ಹಿಂದಿನವರು ಅಂದ್ರೆ, ಯಾರೇನ್ ಮಾಡ್ಬೇಕು, ಅವ್ರು ಮಾಡಿರೋದ್ರಲ್ಲಿ ದೋಷ ಏನು ಅಂತ ಮಾತಾಡ್ತಾ ಇದ್ರೆ, ಅವರ ನಕಾರಾತ್ಮಕ ಎನರ್ಜಿಗಳನ್ನ ನಾವ್ ಎಳ್ಕೊತಾ ಇರ್ತೀವಿ. ನಮ್ಮಲ್ಲಿರೋ ಸಕಾರಾತ್ಮಕ ಕಂಪನಗಳು, ತರಂಗಗಳು ಡ್ರೈನ್ ಆಗ್ತಾ ಇರುತ್ತೆ, ಕಳೆದೋಗ್ತಾ ಇರುತ್ತೆ. ಆಗ ಅಲ್ಟಿಮೇಟ್ ಆಗಿ ಪ್ಲಸ್ ಏನ್ ಧ್ಯಾನದಿಂದ ಮಾಡ್ಕೋತೀವೋ, ಮೈನಸ್ ಅವ್ರ ಬಗ್ಗೆ ಮಾತಾಡಿ ಮಾಡೋದ್ರಿಂದ ತಿರ್ಗಿ ಝೀರೋ ಸ್ಟೇಟ್ ಅಂದ್ರೆ ಪುಣ್ಯದ ಸ್ಟೇಟ್, ಪುಣ್ಯ ಭಾಗ್ಯ ಝೀರೋ ಆಗ್ತಾ ಬಂದ್ರೆ ಅವ್ರ ಧ್ಯಾನ ಮಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ಬೇರೆಯವ್ರ ಪಾಪ ನಮ್ ಮೇಲ್ ಬೇಡ, ಆದಷ್ಟು ಅನಾವಶ್ಯಕ ಮಾತಾಡೋದ್ ಬೇಡ, ಟೀಕೆ ಟಿಪ್ಪಣಿಗಳು ಬೇಡ, ದೂಷಣೆಗಳು ಬೇಡ. ಟಿವಿ ಹಾಕೊಂಡ್ರೆ ಬರೋದೇ ಅದು, ನೀವು ಮಾತಾಡೋದೇ ಅದು ಅಂದ್ರೆ ಪೂರ್ತಿ ಅದರ ಆ ಒಂದು ಚಿಂತನೆಯಲ್ಲೇ ನಾವಿರ್ತೀವಿ. ಅದು ಒಳ್ಳೇದಲ್ಲ ಅಂತ ಪತ್ರಿಸರು ಹೇಳ್ತಾ ಇದ್ರು. ಮನೆಯಲ್ಲಿ, ಕಚೇರಿಗಳಲ್ಲಿ ಸಂಬಂಧದ ಸಮಸ್ಯೆಗಳು ಉಂಟಾದಾಗ ನಮ್ಮಲ್ಲಿ ಪ್ರಾಯಶ್ಚಿತ್ತ ಮನೋಭಾವ ಇರಬೇಕು. ಅಂದ್ರೆ ನನಗೆ ಇಂಥ ಸ್ಥಿತಿ ಬಂದಿದೆ ಅಂದ್ರೆ, ನಾನು ಯಾವುದೋ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಈ ವ್ಯಕ್ತಿಯನ್ನ ಇದೇ ರೀತಿ ತಿಳಿದೇನೋ ಹಿಂಸಿಸಿದ್ನೋ ಏನೋ ಗೊತ್ತಿಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸು ಅಂತ ನಮ್ಮಿಬ್ಬರಲ್ಲಿ ಸ್ನೇಹ ಭಾವ ಮೂಡಿಸು ಅನ್ನೋ ಪ್ರಾರ್ಥನೆ ಪ್ರತಿನಿತ್ಯ, ಪ್ರತಿ ರಾತ್ರಿ ಧ್ಯಾನ ಮಾಡಿ ಮಲ್ಗೋಕ್ ಮುಂಚೆ ಹೇಳ್ಕೊಂಡು, ವ್ಯಕ್ತಿ ಯಾರು ಗೊತ್ತಿಲ್ಲದೆ ಇದ್ರು ನಮ್ ಜೀವನದಲ್ಲಿ ಯಾರ್ಯಾರ ಜೊತೆಲಿ ಜೀವನ ಮಾಡ್ತೀವೋ, ಅವರಿಂದ ಕಷ್ಟಗಳನ್ನ ಅನುಭವಿಸ್ತೀವೋ, ಅವ್ರ ಹಿಂದಿನ ಜನ್ಮಗಳಲ್ಲಿ ಅವ್ರಿರೋ ಜಾಗದಲ್ಲಿ ನಾವಿರೋ ಜಾಗದಲ್ಲಿ ಅವರಿದ್ರು, ನಾವ್ ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಳೋಕೆ, ನನಗ್ ಬುದ್ಧಿ ಕಲ್ಸಕ್ಕೆ, ನನಗೆ ಒಂದು ಪರಿವರ್ತನೆ ತರಕ್ಕೆ ಅವ್ರನ್ನ ನಾನೇ ಆಯ್ಕೆ ಮಾಡ್ಕೊಂಡು ಅವ್ರು ನಮ್ಮ ಜೀವನಕ್ಕೆ ಹಾಕೊಂಡಿರೋದ್ರಿಂದ, ಅವ್ರಗಳನ್ನ ಎಲ್ರನ್ನೂ ನೀವು ಚಿತ್ರೀಕರಿಸ್ಕೊಂಡು ಸಾರಿ ಅಂತ ನೀವು ಹೇಳ್ತಾ ಹೋದ್ರೆ ನನ್ನನ್ನ ಕ್ಷಮಿಸು, ಜೊತೆಗೆ ಥ್ಯಾಂಕ್ಸು ಹೇಳ್ಬೇಕು. ಯಾಕೆ ಅಂತಂದ್ರೆ, ನನ್ನ ಪಾಪಕರ್ಮಗಳನ್ನ ಕಳ್ಕೊಳ್ಳೋಕೆ ನೀನ್ ಸಹಾಯ ಮಾಡ್ತಾ ಇದೀಯಾ, ನಾನು ನೀವ್ ಜೊತೆಲಿದ್ದೀವಿ, ಸ್ನೇಹ ಭಾವದಲ್ಲಿ ಜೀವನ ನಡೆಸೋಣ, ನನ್ಗೆ ಅರ್ಥ ಆಗಿದೆ ನನ್ನ ತಪ್ಪುಗಳು ಅಂತ ಪಾಪ ಪ್ರಾಯಶ್ಚಿತ್ತ ಮಾಡ್ಕೋತಾ ಬಂದ್ರೆ ನಮ್ಮ ತಪ್ಪುಗಳು ನಮ್ಗೆ ಗೋಚರಿಸೋ ಸಾಧ್ಯತೆನೂ ಇದೆ, ನಮ್ಮ ತಪ್ಪುಗಳು ಅಳಿಸೋಕ್ಕೂ ಅವಕಾಶ ಇದೆ, ನಮ್ಮ ಜೀವನ ಉತ್ತಮಗೊಳ್ಳಕ್ಕೆ ಸಾಧ್ಯ. ನಮ್ಮ ಸ್ವಪ್ರಯತ್ನದಿಂದ ನಾವೇ ಧ್ಯಾನ ಸಾಧನೆಯಲ್ಲಿ ತೊಡಗಿದಾಗ ಈ ಎಲ್ಲಾ ಆತ್ಮ ಸಂಬಂಧಿತ ಜ್ಞಾನ ನಮ್ಮಲ್ಲೇ, ನಮ್ಮ ಆಂತರ್ಯದಿಂದಾನೇ ಹೊರಹೊಮ್ಮುವಂತ ಸ್ಥಿತಿನೇ, ಅರಿವಿನ ಉದಯದ ಸ್ಥಿತಿನೇ ಜ್ಞಾನದ ಉದಯ, ಜ್ಞಾನೋದಯ. ಅದನ್ನೇ ಸೆಲ್ಫ್ ರಿಯಲೈಸೇಷನ್ ಅಂತ. ನಾನು ಏನ್ ಮಾಡಿದ್ದೆ ನಾನು ತಿಳ್ಕೊಂಡ್ರೆ, ನನಗೆ ರಿಯಲೈಸ್ ಆದ್ರೆ ಅದೇ ಜ್ಞಾನೋದಯ. ಮಾನವ ಕೂಡ ಸೃಷ್ಟಿಯ ಒಂದು ದೈವಿಕ ಅಂಶ. ದೇಹ ಸ್ಥೂಲ ಭೌತಿಕ, ಆತ್ಮ ಮನಸ್ಸು ಬುದ್ಧಿ ಮೂರೂ ಕೂಡ ಸೂಕ್ಷ್ಮ ರೂಪದಲ್ಲಿದೆ. ಆತ್ಮ ಪರಮಾತ್ಮನ ಸರ್ವಾತ್ಮನ ಅಂಶ, ದೈವಿಕ ಧ್ಯಾನದ ಮೂಲಕ ಆಲೋಚನಾ ರಹಿತ ಸ್ಥಿತಿಯಲ್ಲಿ ಪ್ರಕೃತಿಯಿಂದ ಲಭ್ಯವಾಗುವಂತ ವಿಶ್ವಶಕ್ತಿ ಚೈತನ್ಯ ಮಾನವನ ನೆತ್ತಿ ಮೇಲಿರುವಂತ ಸಹಸ್ರಾರ ಚಕ್ರದ ಮೂಲಕ ನಮ್ಮ ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿ ಹರಿದು ಸ್ಥೂಲ ದೇಹದ ಕಾರ್ಯವೈಖರಿಯನ್ನ ನಿಯಂತ್ರಿಸೋದಲ್ದೇನೆ
ಮನಸ್ಸು ಭಾವನೆಗಳ ಮೇಲೆ ಮತ್ತು ಬುದ್ಧಿ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಶ್ರೀಕೃಷ್ಣ ಹೇಳಿರೋಂಗೆ ಮಾನವ ಅಂದ್ರೆ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಅಂತ ಹೇಳಿದಾಗ ಆಧ್ಯಾತ್ಮಿಕ ಬೆಳವಣಿಗೆ ಅಂದ್ರೆ ಬರೀ ಆತ್ಮದ ಬೆಳವಣಿಗೆ ಅಲ್ಲ. ಆತ್ಮ ತಂತಾನೆ ಏನೂ ಮಾಡಕ್ಕಾಗಲ್ಲ. ಈ ಒಂದು ಆತ್ಮ ದೇಹದ ಮೂಲಕ, ಮನಸ್ಸಿನ ಮೂಲಕ, ಬುದ್ಧಿ ಮೂಲಕ ತಾನು ಅಭಿವೃದ್ಧಿ ಹೊಂದೋದ್ರಿಂದ ಈ ಮನಸ್ಸು ಭಾವನೆಗಳ ಮೇಲೆ, ಬುದ್ಧಿಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿ ಧ್ಯಾನ ಅನ್ನೋದು ಆಧ್ಯಾತ್ಮಿಕ ಕ್ರಿಯೆನೇ ಆದ್ರೂ ಪ್ರಾಪಂಚಿಕವಾಗಿ, ಭೌತಿಕವಾಗಿ, ದೈಹಿಕವಾಗಿ ಹಲವಾರು ಬದಲಾವಣೆಗಳನ್ನ ಕಾಣಬಹುದು. ಜೀವನದ ಸ್ಥಿತಿಗತಿಗಳು ಉತ್ತಮಗೊಳ್ಬಹುದು. ಇವೆಲ್ಲ ಹೇಗೆ ಸಾಧ್ಯ ಅಂದ್ರೆ ಜೀವನದ ಸ್ಥಿತಿಗತಿಗಳಿಗೆ ಕಾರಣ ನಮ್ಮ ಹಿಂದಿನ ಜನ್ಮಗಳ ನಡವಳಿಕೆಗಳು, ಕಾಯ ವಾಚ ಮನಸ ಕರ್ಮಗಳು, ನಮ್ಮಿಂದಾಗಿರೋ ತಪ್ಪುಗಳಾಗಿರ್ಬೋದು. ಆ ತಪ್ಪುಗಳು ಯಾಕಾಗಿರುತ್ತೆ ಅಂದ್ರೆ ಅಜ್ಞಾನದಿಂದಾಗಿರುತ್ತೆ, ಅಥವಾ ಕೆಟ್ಟವ್ರ ಸಹವಾಸ ಮಾಡಿರ್ಬೋದು, ಅವಿವೇಕದಿಂದ ಅರಿಷಡ್ ವರ್ಗಗಳ ಹಾವಳಿಯಿಂದ ಆಗಿರ್ಬೋದು. ಆತ್ಮ ಸಂಬಂಧಿತ ಹಿಂದಿನ ಕರ್ಮಗಳೆಲ್ಲಾನು ಆತ್ಮನೊಂದಿಗೆ ಶಾಶ್ವತ ನೆನಪಿನಲ್ಲಿರೋದ್ರಿಂದ ಇವುಗಳ ಪ್ರಭಾವ, ಕಾರಣ ಕಾರ್ಯಗಳು ಈ ಜನ್ಮದಲ್ಲಿ ಕಾಯಿಲೆ ರೂಪದಲ್ಲಿ ಕಾಡ್ಬೋದು. ಅದನ್ನೇ ಕೃತಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡತೆ ಅಂತ ಹೇಳಿರೋದು. ಆತ್ಮನೊಂದಿಗೆ ಶಾಶ್ವತ ನೆನಪಿನಲ್ಲಿರುವಂತ ಆತ್ಮ ಸಂಬಂಧಿತ ಹಿಂದಿನ ಕರ್ಮಗಳನ್ನೆಲ್ಲ ಅಳಿಸ್ಕೊಳ್ಳೋದು ಹೇಗೆ? ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದ ಧ್ಯಾನದ ಮೂಲಕ ಅಳಿಸ್ಕೊಳ್ಬಹುದು. ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ಬಹುದು, ನಮ್ಮ ಗುಣ ಸ್ವಭಾವಗಳಲ್ಲಿ ಪರಿವರ್ತನೆ ತಂದುಕೊಳ್ಬಹುದು, ನಮ್ಮ ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ಆಧ್ಯಾತ್ಮಿಕವಾಗಿ ಬೆಳೀತಾ ಬೆಳೀತಾ ನಮ್ಮಲ್ಲಿರುವಂತ ಪ್ರಜ್ಞೆ ನಮ್ಮನ್ನ ಎಚ್ಚರಿಸುತ್ತೆ. ಯಾಕೆ? ಜ್ಞಾನ ಬಂದಾಗ ನಮ್ಮ ಆತ್ಮ ಹೇಗೆ, ಸುಪ್ತ ಮನಸ್ಸು ಹೇಗೆ ಅಂದ್ರೆ, ನೋಡಿ ಈ ವಿಚಾರ ತಿಳ್ಕೊಂಡಿದ್ದೆ ಅಲ್ವಾ, ನೀನೀಗ ಮಾಡ್ತಾ ಇರೋದು ತಪ್ಪು ಅಂತ ನಮ್ಮ ಪ್ರಜ್ಞೆ, ಅಯ್ಯೋಯ್ಯೋ ಹೀಗ ಮಾಡೋದು, ಮಾಡಬಾರ್ದಪ್ಪ ಅಂತ ನನ್ನಲ್ಲಿ ಒಂದು ಅರಿವು ಉಂಟಾಗುತ್ತಲ್ಲ, ಆ ಅರಿವು ಅನ್ನೋದು, ಪ್ರಜ್ಞೆ ಅನ್ನೋದು ನಮ್ಮನ್ನ ಎಚ್ಚರಿಸುತ್ತೆ. ನಮ್ಮ ಪ್ರಯಾಣ ಮಾನವನಿಂದ ಮಾನವನಾಗೋ ಕಡೆಗೆ ಹೋಗುತ್ತೆ. ಹಾಗಾಗಿ ಆತ್ಮನ ಬೆಳವಣಿಗೆಯಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಏನೇನಾಗುತ್ತೆ, ಬುದ್ಧಿ ಮೂಲಕನೂ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಆತ್ಮ ಬೆಳವಣಿಗೆ ಅಂದ್ರೆ ಆತ್ಮ ಮಾತ್ರ ಅಲ್ಲ, ದೈಹಿಕವಾಗಿ ಕೆಲವು ವಿಚಾರಗಳು ನಮ್ಗೆ ಮುಕ್ತಿ ಸಾಧಿಸಕ್ಕೆ ಪೂರಕವಾಗಿ ಕೆಲವು ಬದಲಾವಣೆಗಳು ದೇಹದಲ್ಲಿ ಆಗುತ್ತೆ. ಯಾವ್ಯಾವ್ದಂಥದ್ದು? ರೋಗದಿಂದ ರೋಗ ನಿರೋಧಕ ಶಕ್ತಿಯ ಕಡೆಗೆ. ಕಾಯಿಲೆ ಬಂದ ಮೇಲೆ ವಾಸಿ ಆಗೋದಲ್ಲ, ರೋಗನೇ ಬರದೇ ಇರೋ ಹಂಗೆ ನಮ್ಮ ಸೂಕ್ಷ್ಮ ಶರೀರಗಳು ಧ್ಯಾನ ಮಾಡ್ತಾ ಬಂದಾಗ ಕೋಟೆ ಹಾಗೆ ಗಟ್ಟಿಯಾಗೋದ್ರಿಂದ ನಕಾರಾತ್ಮಕ ತರಂಗಗಳು ನಮ್ಮಲ್ಲಿ ಉತ್ಪತ್ತಿನೇ ಆಗಲ್ಲ, ಕಾಯಿಲೆಗಳೇ ಬರದಂಗೆ ಕಾಪಾಡುತ್ತೆ. ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ, ನಿಶಕ್ತಿಯಿಂದ ಸುಸ್ತಿನಿಂದ ಶಕ್ತಿಯ ಕಡೆಗೆ. ನಂಗೆ ಯಾಕೋ ನನ್ ಕೈಲಾಗಲ್ಲ ಅಂದ್ರೆ ಸ್ವಲ್ಪ ಅಲ್ಲೇ 5 ನಿಮಿಷ ಟೈಮ್ ಸಿಗ್ತಾ 5 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ, ಧ್ಯಾನ ಮಾಡಿ, ಅಲ್ಲೇ ಒಂದು ಎನರ್ಜಿ ಸಿಗುತ್ತೆ. ಅಸಮರ್ಥತೆಯಿಂದ ಸಾಮರ್ಥ್ಯದ ಕಡೆಗೆ ಬರ್ತೀವಿ. ಉದಾಹರಣೆಗೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲೇನೆ ಮೈಕ್ ಮುಂದೆ ಮಾತಾಡಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ ಅಂತಂದ್ರೆ ಹೆದರ್ಕೋತಾ ಇದ್ದವ್ರು ಇವತ್ತಿನ ದಿವಸ ಧ್ಯಾನಕ್ಕೆ ಬಂದ ನಂತರ ಆನ್ಲೈನ್ ಕ್ಲಾಸ್ಗಳನ್ನ ಅವರೇ ಮಾಡ್ತಾ ಇದ್ದಾರೆ, ಟೆಕ್ನಿಕಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾರ್ತ್ ಕರ್ನಾಟಕದಿಂದ ನಂಗೆ ಎಷ್ಟೊಂದು ಫೋನ್ ಬರುತ್ತೆ ಅಂದ್ರೆ, ಅವ್ರಗಳಿಗೆ ನಾವು ನಿಮ್ಮನ್ನ ನೋಡಿಲ್ಲ, ನಿಮ್ಮ ವಿಡಿಯೋ ಕೇಳ್ಬಿಟ್ಟು ನಾನು ಧ್ಯಾನಕ್ಕೆ ಬಂದಿದ್ದೀನಿ, ನಂಗೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವರೇನೆ ಈ ಯೂಟ್ಯೂಬ್ ಎಲ್ಲಾನು ಟೆಕ್ನಿಕಲ್ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗ್ ಗೊತ್ತಾಗೋದೇ ಇಲ್ಲ. ಈ ತರ ಒಂದು ಆಕ್ಟಿವಿಟಿಗೆ ಬರ್ತೀವಿ. ಆಮೇಲೆ ಪರಾಧೀನದಿಂದ ಸ್ವಾವಲಂಬನೆ ಕಡೆಗೆ ಬರ್ತೀವಿ. ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇರೋರು ನನ್ ಕೆಲ್ಸನ ನಾನೇ ಮಾಡ್ಕೊಳಕ್ಕೆ ಅಂತ ಪ್ರಾರಂಭಿಸ್ತೀನಿ. ಹಾಗಾಗಿ ಭೌತಿಕವಾಗಿ, ಸಾಮಾಜಿಕವಾಗಿ, ನಮ್ಮ ನಡತೆ ನಡವಳಿಕೆಯಲ್ಲಿ, ಸಂಬಂಧಗಳಲ್ಲಿ ಬದಲಾವಣೆಗಳು ಯಾವ ತರ ನಮ್ಗೆ ಗೊತ್ತಾಗತ್ತೆ ಅಂದ್ರೆ ಮಾತಿನಿಂದ ಕೃತಿಯ ಕಡೆಗೆ. ಅಂದ್ರೇನು? ಬರೀ ಮಾತಾಡ್ತಾನೇ ಇರ್ತಾರೆ, ಮಾಡೋದೇನು ಇರಲ್ಲ. ಸ್ಪೀಚ್ ಇಂದ ಇಂಪ್ಲಿಮೆಂಟೇಶನ್ ಬರ್ತಾರೆ, ನುಡಿದಂತೆ ನಡೀತಾರೆ, ನಡೆದಂತೆ ನುಡಿತಾರೆ, ಮಾದರಿಯಾಗಿ ಬದುಕ್ತಾರೆ, ಮಾತಿಗೆ ತಪ್ಪಲ್ಲ. ಸೊ ಆಗ ವಿಶುದ್ಧ ಚಕ್ರಕ್ಕೆ ಬಂದಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ವೈರತ್ವದಿಂದ ಮಿತ್ರತ್ವದ ಕಡೆಗೆ ಬರ್ತಾರೆ, ಕಠಿಣತ್ವದಿಂದ ಮೃದುತ್ವಕ್ಕೆ ಬರ್ತಾರೆ. ಮಾಡೋ ಮಾತು, ವಿಚಾರಗಳೆಲ್ಲ ತುಂಬಾ ಒರಟಾಗಿ ಹೇಳ್ತಾ ಇರೋರು, ಯಾಕೆ ಇಷ್ಟೊಂದು ಒರಟಾಗಿ ಹೇಳ್ತೀನಿ ನಾನು, ಪಾಪ ಅವ್ರಿಗೆ ಎಷ್ಟು ನೋವಾಗುತ್ತೋ ಏನೋ ಅಂತ ಅವರಲ್ಲೇ ಆ ಕ್ಷಣದಲ್ಲೇ ಅವ್ರು ಸಾರಿ ಕೇಳ್ಕೊಂಚೆ ಇನ್ಮೇಲೆ ನಾನು ಸಾಫ್ಟ್ ಆಗಿರ್ಬೇಕು, ಸ್ಮೂತ್ ಆಗಿರ್ಬೇಕು ಅಂತ ಬರುತ್ತೆ. ಆಡಂಬರದಿಂದ ನಿರಾಡಂಬರದ ಕಡೆಗೆ, ಈ ಪೂಜೆ ಪುನಸ್ಕಾರ ಏನೋ ಫಂಕ್ಷನ್ ಮಾಡ್ತೀನಿ ಅಂದ್ರೆ ತುಂಬಾ ಶೋ ಆಫ್ ಮಾಡೋ ಅಂತವ್ರು ಇರ್ತಾರೆ. ಅದರಿಂದೆಲ್ಲ ಏನಿಕ್ ಪ್ರಯೋಜನ? ಇದೆಲ್ಲ ನ್ಯಾಷನಲ್ ವೇಸ್ಟ್. ಅದ್ರ ಬದಲು ದಾನ ಮಾಡೋಣ,
ಧರ್ಮ ಮಾಡೋಣ, ಧ್ಯಾನ ಹೇಳ್ಕೊಡೋಣ, ಒಂದ್ ಪಿರಮಿಡ್ ಕಟ್ಸೋಣ. ಆ ತರದಿಂದ ಆಡಂಬರದಿಂದ ನಿರಾಡಂಬರದ ಕಡೆಗೆ ಬರ್ತಾರೆ. ತೋರಿಕೆಗೆ ಮಾಡ್ತಾ ಇದ್ದಂತ ಸಂಭ್ರಮಾಚರಣೆಗಳನ್ನ, ದೇವರ ಅಲಂಕಾರವನ್ನ, ಹಬ್ಬ ಹರಿದಿನಗಳನ್ನ ಸರಳವಾಗಿ ಮಾಡೋಣ, ಅನ್ನದಾನ ಮಾಡೋಣ, ಪಿರಮಿಡ್ ಕಟ್ಟಕ್ಕೆ ಹಣ ಕೊಡೋಣ. ಈ ತರ ಯಾರ ಲೋಕೋಪ ವೃದ್ಧಿಗೆ ಏನ್ ಬೇಕೋ ಅದನ್ನ ಮಾಡೋಣ ಅಂತ ಅನ್ಸುತ್ತೆ. ಆಮೇಲೆ ಸದಾ ಹರಟೆ, ಕೆಲವ್ರ ಸ್ವಭಾವ ಅಂತೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ, ಹರಟೆ ಹೊಡಿತಾನೆ ಇರ್ತಾರೆ. ಅಂತವ್ರ ಧ್ಯಾನದಲ್ಲಿ ಬರ್ತಾ ಬರ್ತಾ ಮೌನ ಯಾಕೆ ಇಷ್ಟೊಂದು ಮಾತಾಡ್ತಾ ಇದೀನಿ ಬೇಡಪ್ಪ ಅಂತ ನಮ್ಗೆ ಅನ್ನಿಸ್ಬೇಕದು. ಅದು ಬಂದ್ರೆ ಜ್ಞಾನೋದಯ, ಅದಿಲ್ದಿದ್ರೆ ಅಜ್ಞಾನ ಅಂತ. ಸೊ ಹರಟೆಯಿಂದ ಮೌನದ ಕಡೆಗೆ, ಮುಂಚೆ ಅಕ್ಕಪಕ್ಕದವ್ರ ಜೊತೆ ಗಂಟುಗಟ್ಲೆ ಹರಟೆ ಹೊಡಿತಿದ್ದಂತ ನಮ್ಗೆ ಮಾತೇ ಬೇಡ ಅಂತ ಅನ್ಸಕ್ ಶುರುವಾಗುತ್ತೆ. ಈಗ ನೋಡಿ ಇತ್ತೀಚೆಗೆಲ್ಲ ಅವ್ರು ಧ್ಯಾನ ಮಾಡ್ತಾರೋ ಬಿಡ್ತಾರೋ, ಮೊಬೈಲು ಅವೆಲ್ಲ ಬಂದ ಮೇಲೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡೋದಾಗ್ಲಿ, ಹಲೋ ಹೇಳೋದಾಗ್ಲಿ ಅವೆಲ್ಲ ಏನು ಇಲ್ಲ. ಎಲ್ಲಾರು ಅವ್ರವ್ರ ಮನೇಲಿ ಅವ್ರವ್ರ ಬಾಗ್ಲ ಹಾಕೊಂಡು ಮೊಬೈಲು ಟಿವಿ ಜೊತೆ ಇದ್ಬಿಟ್ಟಿದ್ದಾರೆ ಇವಾಗ. ಸೊ ಗಂಟುಗಟ್ಲೆ ಹರಟೆ ಹೊಡಿತಾ ಇದ್ದಾಗ ನಂಗೊಂದು ಗಾದೆ ನೆನಪಾಗತ್ತೆ. ನಮ್ಮ ಅತ್ತೆ ಹೇಳ್ತಾ ಇದ್ರು, ಕಾಲಿಟ್ಟು ಇನ್ನೊಂದ್ ಕಾಲ್ ಇಡೋ ಹೊತ್ತಿಗೆ ಇಟ್ಟು ಕಾಲಿಗೆ ಗೆದ್ಲು ಹತ್ತಿತ್ತು ಅಂತ ನಮ್ಮ ಅತ್ತೆಯವ್ರು ಹೇಳ್ತಾ ಇದ್ರು. ಅಂದ್ರೆ ಮನೆಯಿಂದ ಆಚೆ ಹೋಗಿ ಪಕ್ಕದ ಮನೆಯವ್ರು ಕಂಡ ತಕ್ಷಣ ಆಯ್ತಾ ಕೆಲ್ಸ, ಕಾಫಿ ಆಯ್ತಾ ಅಂತ ಶುರು ಮಾಡಿ, ಈ ಕಾಲಲ್ಲಿ ಭಾರ ಬಿಟ್ಟು ನಿಂತ್ಕೊಂಡು ಆ ಕಾಲಲ್ಲಿ ಭಾರ ಬಿಟ್ಟು ನಿಂತ್ಕೊಂಡು ಎಷ್ಟೊತ್ತಾದ್ರೂ ಗಂಟುಗಟ್ಲೆ ಮಾತಾಡ್ತಾ ಇದ್ರಲ್ಲ. ಆವಾಗ ನಮ್ಮ ಅತ್ತೆಯವರು ಅದ್ ಹೇಳೋದು, ಕಾಲಿಟ್ ಕಾಲ್ ತೆಗಿಯೋದ್ರಲ್ಲಿ ಇಟ್ ಕಾಲಿಗೆ ಗೆದ್ಲು ಹತ್ತಿತ್ತು. ಅಂದ್ರೆ ಅಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ರು ಅಂತ, ಮಾತಾಡಬಾರ್ದು ಅನ್ನೋದು ಹೇಳ್ತಾ ಇದ್ರು. ಯಾರ್ ಜಾಸ್ತಿ ಮಾತಾಡ್ತಾರೋ ಅವರನ್ನ ಅವಾಯ್ಡ್ ಮಾಡಕ್ಕೆ ಶುರು ಮಾಡ್ತೀವಿ. ಯಾಕೆಂದ್ರೆ ಆ ಮಾತು ನಮ್ಗೆ ಕೇಳಿಸ್ಕೊಳಕ್ ಆಗಲ್ಲ, ಆ ಗಲಾಟೆಗೆ ಯಾಕೆ ಇಷ್ಟು ವಟ ಅಂತಾರೆ ಅಂತ ಅನ್ಸುತ್ತೆ. ಹಾಗಾಗಿ ಸೈಲೆಂಟ್ ಆಗಿರೋಣ, 10 ನಿಮಿಷ ಟೈಮ್ ಸಿಕ್ಕರೆ 10 ನಿಮಿಷನೇ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಣ ಅಂತ, ಅದೇ ಆನಂದ ಅಂತ ಅನ್ಸಕ್ ಶುರುವಾಗುತ್ತೆ. ಪ್ರಾಪಂಚಿಕ ಆಸಕ್ತಿಯಿಂದ ಆಧ್ಯಾತ್ಮದ ಕಡೆಗೆ ಹೋಗಿ ಬರ್ತೀವಿ. ರಾಜ ಯಾರಾದ್ರೇನೋ, ಪಾಲಿಟಿಕ್ಸ್ ಅಲ್ಲಿ ಏನಾದ್ರೆ ಏನೋ, ಹೇಳ್ತಾರಲ್ಲ, ರಾಜ ಯಾರಾದ್ರೇನೋ, ನಾವ್ ರಾಗಿ ಬೀಸೋದ್ ತಪ್ಪುತ್ತಾ, ನಮ್ ಜೀವನ ನಾವೇ ರೂಪಿಸ್ಕೋಬೇಕು ಅನ್ನೋಂತ ಅರಿವು ಇವತ್ತು ಎಲ್ರಿಗೂ ಇರೋದ್ರಿಂದ ಅವ್ರು ಮಾಡೋ ಪಾಪ ನಮ್ ಬಾಯಲ್ಲಿ ಯಾಕೆ ಸತ್ಯ ಅಂತ, ನಮ್ ಪಾಪ ನಾವ್ ಕಳ್ಕೊಂಡ್ರೆ ಸಾಕಾಗಿದೆ ಅನ್ನೋ ಅಂತ ಆಧ್ಯಾತ್ಮದ ಅರಿವು ಸಹಜವಾಗಿ ಮಾನವನಿಗೆ, ಅವನ ಮನಸ್ಸಿಗೆ ಬರುತ್ತೆ. ಈಗ ಮಾನಸಿಕವಾಗಿ ನಮ್ಮಲ್ಲಿ ಏನೇನ್ ಬದಲಾವಣೆ ಆಗುತ್ತೆ? ಸೋಮಾರಿತನದಿಂದ, ಜಡತ್ವದಿಂದ ಚುರುಕ್ತನದ ಕಡೆಗೆ ಬರ್ತೀವಿ, ಲೇಸಿನೆಸ್ ಟು ಆಕ್ಟಿವ್ನೆಸ್ ಅಂತ. ಆ ಟೈಮ್ನಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ, ಬೇಜಾರ್ಗೆ ಆಕಳಿಕೆ ಬಂದ್ರೆ ಆಕಳ್ಸಕ್ಕೂ ಬೇಜಾರು ಅನ್ನೋಂತ ಸೋಮಾರಿಗಳಿದ್ದಾರೆ. ಅವ್ರುಗಳು ಯಾವುದೇ ಚಟುವಟಿಕೆ ಇಲ್ಲದೆ ಒಂದೇ ಕಡೆ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಐಡ್ಲಾಗಿರೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅವರಿಗೆ ನೀವು ಹೆಂಗೋ ಕೂತೇ ಇದ್ದೀರಲ್ಲ, ಕಣ್ಮುಚ್ಚಿ ಒಂಚೂರು ಅಂತ ಧ್ಯಾನ ಹೇಳ್ಕೊಡೋ ಪ್ರಯತ್ನ ನಾವು ಮಾಡ್ಬೇಕು. ನಾವು ಜನಗಳಲ್ಲಿ ಪರಿವರ್ತನೆ, ಪತ್ರಿಸರು ಹೇಳ್ತಿದ್ರು, ನೀನ್ ಎಷ್ಟೇ ಆತ್ಮಜ್ಞಾನಿ ಆದ್ರೂ, ಎಷ್ಟೇ ಆತ್ಮ ವಿಜ್ಞಾನಿ ಆದ್ರೂ ಕೂಡ ನೀನು ಆ ಜ್ಞಾನವನ್ನ ಹಂಚದೇ ಇದ್ರೆ, 10 ಜನಕ್ಕೆ ತಿಳಿಸ್ದೇ ಇದ್ರೆ ನೀನ್ ವಿಜ್ಞಾನಿ ಅಂತ ಅನ್ನಿಸ್ಕೊಳಲ್ಲ, ಬರೀ ತಿಳ್ಕೊಂಡಿದೀಯ ಅಷ್ಟೇನೆ, ಹಂಚ್ಬೇಕು ಅಂತ ಹೇಳ್ತಾ ಇದ್ರು. ಉದಾಸೀನ ಸ್ವಭಾವದಿಂದ ಉತ್ಸಾಹದ ಕಡೆಗೆ ಬರ್ತೀವಿ. ಆಲೋಚನೆಗಳ ಹಾವಳಿಯಿಂದ ಪ್ರಶಾಂತ ಶೂನ್ಯ ಸ್ಥಿತಿ ಕಡೆಗೆ ನಾವು ಬರ್ತೀವಿ. ಮುಂಚಿಂದಲಾನೆ ಮಕ್ಕಳನ್ನ ಬುದ್ಧ ತಾನು ಜ್ಞಾನೋದಯ ಪಡ್ಕೊಂಡಾಗ ಮೇಲೆ 3 ಸಂದೇಶ ಕೊಟ್ಟ. ಅದರಲ್ಲಿ ಒಂದು ಸಂದೇಶ, 2 ವರ್ಷದ ಮಕ್ಕಳಿಂದ ಧ್ಯಾನ ಕಲ್ಸಿ ಅಂತ ಹೇಳ್ತಾನ ಅವನು. ಮಕ್ಕಳನ್ನ 7 ವರ್ಷ ವಯಸ್ಸಿನೊಳಗಿರುವಾಗ್ಲೇ ಧ್ಯಾನಕ್ಕೆ ಪರಿಚಯಿಸಿದ್ರೆ, 12ನೇ ವಯಸ್ಸಿನವರ್ಗುನು ಬಿಡದೇನೆ ಧ್ಯಾನಾಭ್ಯಾಸ ನಿಮ್ ಜೊತೆ ಕೂಡ್ಸ್ಕೊಂಡ್ ಮಾಡ್ಸಿದ್ರೆ ಆ ಟೀನೇಜ್ ಅಲ್ಲಿ ಸಮಸ್ಯೆಗಳಾಗಲ್ಲ. ಟೀನೇಜ್ ಅಂದ್ರೆ 12 ಇಯರ್ಸ್ ಆದ್ಮೇಲೆ 13, 14, 15 ಅಂತ 19 ವರ್ಗುನು ಟೀನೇಜ್. ಆ ಟೈಮ್ನಲ್ಲಿ ದೇಹದಲ್ಲಿ ಕೆಲವು ಬದಲಾವಣೆ ಆಗತ್ತೆ, ಅನಿಸಿಕೆಗಳಲ್ಲಿ ಬದಲಾವಣೆಗಳಾಗತ್ತೆ, ದೇಹದಲ್ಲಿ ಏನೇನೋ ವ್ಯತ್ಯಾಸಗಳಾಗತ್ತೆ. ಅದೆಲ್ಲ ಅವ್ರಿಗೆ ಆಶ್ಚರ್ಯ ಅನ್ಸುತ್ತೋ ಅಥವಾ ಏನೋ ಸಮಸ್ಯೆ ಅನ್ಸುತ್ತೋ ಅಥವಾ ಏನೋ ಒಂದು ಕುತೂಹಲ ಅನ್ಸುತ್ತೋ ನಮಗ್ ಗೊತ್ತಿಲ್ಲ. ನೀವು 7ನೇ ವಯಸ್ಸು ಒಳಗಡೆನೆ ಅವ್ರನ್ನ ಧ್ಯಾನದಲ್ಲಿ ತೊಡಗಿಸಿದ್ರೆ, 12ನೇ ವಯಸ್ಸಿನವರ್ಗುನು ಬಿಡದೇನೆ ಧ್ಯಾನಾಭ್ಯಾಸ ಮಾಡಿಸಿದ್ರೆ ಈ ಟೀನೇಜ್ ಸಮಸ್ಯೆಗಳು ಬರಲ್ಲ. ಅವರ ಮನಸ್ಸು ಮತ್ತು ಬುದ್ಧಿ ಸ್ಥಿಮಿತದಲ್ಲಿರುತ್ತೆ. ಆಗ ಏಕಾಗ್ರತೆ, ನೆನಪಿನ ಶಕ್ತಿ, ಆತ್ಮವಿಶ್ವಾಸ, ಧೈರ್ಯ, ಶ್ರದ್ಧೆ ಅನ್ನೋದು ತಂತಾನೆ ಮೂಡುತ್ತೆ, ತಪ್ಪು ದಾರಿ ಹಿಡಿಯಲ್ಲ. ಹಾಗಾಗಿ ಈ ಧ್ಯಾನ ಅಂದ ತಕ್ಷಣ ನಾನು ಎಲ್ಲ ಧ್ಯಾನ ಪ್ರಚಾರ ಮಾಡಿ ಮನೆಗಳಿಗೆ ಹೋಗಿ ಫ್ಯಾಂಪ್ಲೆಟ್ ಕೊಟ್ಟು ಬನ್ನಿ ಧ್ಯಾನ ಕಲ್ತ್ಕೊಳ್ಳಿ ಇದ್ರೆ, ಅಯ್ಯೋ ನಮ್ಗೆ ಇನ್ನೂ ಸರ್ವಿಸ್ ಇದೆ, ಇನ್ನೂ ರಿಟೈರ್ ಆಗಿಲ್ಲ ಅಂತ ಹೇಳ್ತಿದ್ರು. ಅಂದ್ರೆ ಧ್ಯಾನ ಅನ್ನೋದು ರಿಟೈರ್ ಆದ್ಮೇಲೆ ಮಾಡುವಂತಹದ್ದಲ್ಲ. ಸಣ್ಣ ಮಕ್ಕಳಿಂದಾನೇ, ವಿದ್ಯಾರ್ಥಿಗಳ ಒಂದು ಹಂತದಲ್ಲೇ ನಾವು ಧ್ಯಾನದಿಂದ ಏನಾದ್ರೂ ಒಂದು ಮಕ್ಕಳಿಗೆ ಪರಿಚಯಿಸಿದ್ದೆ ಆದ್ರೆ ವಿದ್ಯಾರ್ಥಿಗಳಿಗೆ ಏನ್ ಲಾಭ ಆಗತ್ತೆ? ಚಂಚಲತೆಯಿಂದ ಏಕಾಗ್ರತೆ ಕಡೆಗೆ ಬರ್ತಾರೆ, ಮರವಿನಿಂದ ನೆನ್ಪಿಟ್ ಕಡೆಗೆ ಬರ್ತಾರೆ. ಆತ್ಮವಿಶ್ವಾಸನೇ ಇಲ್ಲದೆ ಅವಿಶ್ವಾಸದಿಂದ ಇರೋರು ಆತ್ಮವಿಶ್ವಾಸದ ಕಡೆಗೆ ಬರ್ತಾರೆ. ಪರೀಕ್ಷೆ ಅಂದ್ರೆ ಭಯ ಅಂತಿರ್ತಾರೆ, ಭಯದಿಂದ ಧೈರ್ಯದ ಕಡೆಗೆ ಬರ್ತಾರೆ.
ಕೋಪ ರೋಷದಿಂದ ಟೀನೇಜ್ ಅಲ್ಲಿ ಕೆಲವು ಇಮೋಷನಲ್ ಇಂಬ್ಯಾಲೆನ್ಸಸ್ ಆಗೋದ್ರಿಂದ ತೊಂದರೆ ಮಾಡ್ಕೊಳ್ಳೋ ಬದಲು ಅದರಿಂದ ಸಮಾಧಾನದ ಕಡೆಗೆ ಬರ್ತಾರೆ. ಅಶ್ರದ್ಧೆಯಿಂದ ಶ್ರದ್ಧೆ ಕಡೆಗೆ ಬರ್ತಾರೆ. ಯಾವುದನ್ನಾದ್ರೂ ನೋಡ್ಕೊಳ್ಳೋಣ ಅಂತ ಆ ತರ ಒಂದು ಈಸಿಯಾಗಿ ತಗೊಳ್ತಾ ಇದ್ದಿದ್ದನ್ನ ಶ್ರದ್ಧೆಯಿಂದ ಡೆಡಿಕೇಟ್ ಮಾಡಿ ಮಾಡೋ ತರ ಒಂದು ಅಭ್ಯಾಸ ಶುರುವಾಗುತ್ತೆ. ಅದೇ ತರಹ ಕೆಲವರು ಸದಾ ಅಶಾಂತಿಯಿಂದ, ಅತಿಯಾಸೆಯಿಂದ ಹಾಗೂ ನಕಾರಾತ್ಮಕವಾಗಿ ಮಾತಾಡ್ತಾ ಇರ್ತಾರೆ. ಧ್ಯಾನದ ಮೂಲಕ ಅವರು ಅಶಾಂತಿಯಿಂದ, ದುಡುಕ್ ಸ್ವಭಾವದಿಂದ ಶಾಂತಿ ಕಡೆಗೆ ಬರ್ತಾರೆ. ಅಂದ್ರೆ ಅವರೇ ಡಿಸ್ಟರ್ಬ್ ಸ್ಟೇಟ್ ಅಲ್ಲಿ ಇರೋರು ಪೀಸ್ಫುಲ್ ಆಗಿರ್ತಾರೆ. ಯಾವುದೇ ಒಂದು ಆತಂಕ, ಒತ್ತಡ ತಗೊಳ್ಳದೇನೆ ಸಮಾಧಾನವಾಗಿ ಸ್ಥಿತಿಗತಿಗಳನ್ನ ಎದುರಿಸ್ತಾರೆ. ಅತಿ ಆಸೆಯಿಂದ ಮಿತ ಆಸೆ ಕಡೆಗೆ ಬರ್ತಾರೆ. ನಕಾರಾತ್ಮಕತೆಯಿಂದ ಸಕಾರಾತ್ಮಕ ಕಡೆಗೆ ಬರ್ತಾರೆ. ನಕಾರಾತ್ಮಕವಾಗಿ ಯಾವಾಗಿರ್ತಾರೆ ಅಂದ್ರೆ ಅವರ ಆಹಾರದ ಪದ್ಧತಿ ಸಾತ್ವಿಕ ಅಲ್ಲದೆ ಇರುವಾಗ, ಅಥವಾ ಹಿಂದಿನ ಜನ್ಮಗಳ ಸಂಸ್ಕಾರ ಸರಿ ಇಲ್ಲದೆ ಇದ್ದಾಗ, ಅವರ ಸ್ವಚ್ಛತೆ ಮತ್ತು ಶುಭ್ರತೆ ಕಾಪಾಡ್ಕೊಳ್ದೇನೆ ಇರುವಾಗ, ಅವರ ವಿಶುದ್ಧ ಮತ್ತು ಅನಾಹತ ಚಕ್ರಗಳು ಸರಿಯಾಗಿ ತಿರುಗ್ತಾ ಇಲ್ಲದೆ ಇರುವಾಗ, ಅಂದ್ರೆ 4 ಸಲ ಕ್ಲಾಕ್ ವೈಸು, 1 ಸಲ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಅದೇ ಎನರ್ಜೈಸು ಕ್ಲೀನಿಂಗು ಅದೇ ಮಾಡ್ಕೋತಾ ಇರುತ್ತೆ. ಆ ತಿರುಗುವಿಕೆಯಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ, ಬ್ಲಾಕೇಜಸ್ ಇದ್ದಾಗ, ಸಕಾರಾತ್ಮಕತೆ ಎಲ್ಲಿಂದ ತಾನೇ ಬರಬೇಕು? ಈ ಮಲಿನತೆಯ ಶುದ್ಧೀಕರಣಕ್ಕೆ ಯಾವ ಒಂದು ರಾಸಾಯನಿಕ ಔಷಧಿಗಳಿಲ್ಲ. ಬ್ಲಾಕೇಜಸ್ ತೆಗಿಯಕ್ಕೆ ಏನಾದ್ರೂ ಹಚ್ಚುವಂತ ಮುಲಾಮುಗಳಿದ್ಯಾ? ಇಲ್ಲ. ಹಾಗಾಗಿ ಔಷಧಿಗಳು ಇಲ್ಲ. ಆನಾಪಾನಸತಿಯಿಂದ, ಧ್ಯಾನದಿಂದ ಇವೆಲ್ಲವೂ ಶುದ್ಧೀಕರಣಗೊಳ್ಳುತ್ತೆ ಹಾಗೂ ಶಕ್ತೀಕರಣಗೊಳ್ಳುತ್ತೆ. ಹಾಗೆ ನಕಾರಾತ್ಮಕತೆಯಿಂದ ಸಕಾರಾತ್ಮಕ ಕಡೆಗೆ ಬರ್ತಾರೆ. ಈಗಿನ ಜೀವನಾನೇ ಒತ್ತಡದ ಜೀವನ. ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ, ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ, ಅತೃಪ್ತಿ ಇದೆ, ಆ ಕೆಲಸ ಬಿಟ್ರೆ ಬೇರೆ ಕೆಲಸ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಏನು ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ ಅಂತ ಮುಂಜಾಗರೂಕತೆ ವಹಿಸ್ತೇನೆ ಒಳ್ಳೆಯ ಅವಕಾಶಗಳನ್ನ ಕಳ್ಕೊಳ್ತಾ ಇರೋ ಅಂಥವ್ರನ್ನ ಧ್ಯಾನಕ್ಕೆ ಪರಿಚಯಿಸಿ ನೀವು ಧ್ಯಾನ ಮಾಡ್ತಾ ಬನ್ನಿ. ಇದೇ ಕೆಲಸದಲ್ಲೇ ಪ್ರಮೋಷನ್ನು ಸಿಗ್ಬೋದು, ಇದೇ ಕೆಲಸನೇ ನಿಮ್ಗೆ ಪರ್ಮನೆಂಟು ಆಗ್ಬೋದು, ಇಲ್ಲ ಬೇರೆ ಕೆಲ್ಸಗಳು ಆಪರ್ಚುನಿಟೀಸ್ ಸಿಗಕ್ಕೆ ನೀವು ಓಪನ್ ಅಪ್ ಆಗ್ಬೇಕಿದ್ರೆ, ನಿಮ್ಮ ಬ್ಲಾಕೇಜಸ್ ತೆಕ್ಕೋಬೇಕಿದ್ರೆ ಧ್ಯಾನ ಮಾಡಿ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಬಂದ್ರೆ ಅವ್ರಿಗೆ ಒಂದು ಆ ಒತ್ತಡದ ಸ್ಥಿತಿಯಿಂದ ವಿಶ್ರಾಂತ ಸ್ಥಿತಿಗೆ ಬರ್ತಾರೆ. ದ್ವಂದ್ವದಿಂದ ಏಕತೆ ಕಡೆಗೆ ಬರ್ತಾರೆ. ಅಜಾಗರೂಕತೆ ಕಡೆಯಿಂದ ಜಾಗರೂಕತೆ ಕಡೆಗೆ ಬರ್ತಾರೆ. ಅತೃಪ್ತಿಯಿಂದ ಸಂತೃಪ್ತಿ ಕಡೆಗೆ ಬರ್ತಾರೆ. ಅಂದ್ರೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇಂದ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಸ್ಥಿತಿಗೆ ಬರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆನಾಪಾನಸತಿ ಧ್ಯಾನದ ಮೂಲಕ ಎಚ್ಚರ ಮನಸ್ಸಿನಿಂದ ಸುಪ್ತ ಮನಸ್ಸಿನ ಕಡೆಗೆ ಪ್ರಯಾಣ ಒಳಮುಖವಾಗಿ ಬೆಳೆಸಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮನುಷ್ಯನ ಗುಣ ಸ್ವಭಾವಗಳಿಗೆ ಸಂಬಂಧಿಸಿ ಹೇಳೋದಾದ್ರೆ, ಪ್ರತಿ ಮನುಷ್ಯನಲ್ಲೂ 2 ರೀತಿಯ ಗುಣಗಳಿರುತ್ತೆ. ಒಂದು ದೈವಿ ಗುಣಗಳು, ಇನ್ನೊಂದು ರಾಕ್ಷಸ ಗುಣಗಳಿರುತ್ತೆ. ಈ ರಾಕ್ಷಸ ಗುಣ ಸ್ವಭಾವ ಇರೋರಿಗೆ, ಅಂದ್ರೆ ಯಾರು ಅನ್ಯಾಯ ಮಾಡ್ತಿರ್ತಾರೋ, ದ್ವೇಷ ಸಾಧಿಸ್ತಾ ಇರ್ತಾರೋ, ಹಿಂಸಾ ಕೃತ್ಯದಲ್ಲಿ ತೊಡಗಿರ್ತಾರೋ, ಅವರು ತಾವು ಮಾಡ್ತಾ ಇರೋದು ತಪ್ಪು ಅಂತ ಖಂಡಿತ ಅವ್ರಿಗೆ ಅನ್ಸೋದೇ ಇಲ್ಲ. ನಾನ್ ಮಾಡ್ತಾ ಇರೋದೇ ಸರಿ ಅಂತ ಅನ್ಕೊಳ್ತಾರೆ. ಆದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದನ್ನ ಮಕ್ಕಳಿಗೆ ತಿಳಿ ಹೇಳಕ್ಕೋಸ್ಕರನೇ ತಪ್ಪು ಯಾವ್ದು ಸರಿ ಯಾವ್ದು, ಯಾವ ರೀತಿ ನಡ್ಕೋಬೇಕು ಅನ್ನಕ್ಕೆ ಹಿಂದೆ ಎಲ್ಲ ಚಂದಮಾಮ ಬರೋದು, ಸುಮಾರು ಕಥೆಗಳು, ಪುಸ್ತಕಗಳು ಬರೋದು, ಅದನ್ನೆಲ್ಲ ಓದಿ ನಮ್ಮಲ್ಲಿ ನೋಡಿ ನೀನ್ ಯಾವ ತರ ಆಗ್ಬೇಕು, ರಾಮನ್ ತರ ಆಗ್ಬೇಕು, ರಾವಣನ್ ತರ ಆಗ್ಬೇಕು ಅಂತ ಕೇಳಿದ್ರೆ ಆಗ ನಾವು ರಾಮ ಅಂದ್ರೆ ಯಾವ ಗುಣಗಳು, ರಾವಣ ಅಂದ್ರೆ ಏನು ಅಂತ ಎಲ್ಲ ಅನಾಲಿಸಿಸ್ ಮಾಡಿ ನಾನು ಏನಾಗ್ತೀನಿ ಅಂತ ನಾವ್ ಹೇಳ್ತಾ ಇದ್ವಿ. ಅದು ನಾವ್ ಬೆಳೆದ ರೀತಿನಲ್ಲ ಆ ತರ ಇತ್ತು. ಹಾಗಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಿಳ್ಸಕ್ಕೆ ಹಿಂದಿಕ್ಕೆಲ್ಲ ನೀತಿ ಕಥೆಗಳು ಇರ್ತಿತ್ತು. ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟೇ ಇರ್ತಿತ್ತು. ಈಗ ಯಾವ ಸಬ್ಜೆಕ್ಟು ಇಲ್ಲ, ಮೊರಾಲಿಟಿನೂ ಇಲ್ಲ. ಈಗ ನೀತಿ, ನಿಯತ್ತು, ನೈತಿಕತೆ ಅನ್ನೋ ಮಾತಿರ್ಲಿ, ಪಾಲನೆ ಇರ್ಲಿ, ಆ ಪದಗಳ ಬಳಕೆನೇ ಇಲ್ಲದೆ ಇರೋ ಹಂಗಾಗಿದೆ. ಇಂಥವ್ರು ಮೂಲಾಧಾರ ಸ್ವಾಧಿಷ್ಠಾನ ಚಕ್ರದಲ್ಲಿ ಇರ್ತಾರೆ. ರಜಸಿಕ ಸ್ವಭಾವದವರಾಗಿರ್ತಾರೆ. ರಜಸಿಕ ಆಹಾರವನ್ನ ಸೇವಿಸ್ತಾ ಇರೋಂಥವ್ರಾಗಿರ್ತಾರೆ. ಆದ್ರೂ ಇಂಥವ್ರು ಯಾರ್ದೋ ಬಲವಂತಕ್ಕೋ ಅಥವಾ ಯಾವುದೋ ಸಮಯ ಸಂದರ್ಭಾನುಸಾರವಾಗಿಯೋ ಅವರ ತಪ್ಪಿನ ಅರಿವಾಗೋ ಧ್ಯಾನಕ್ಕೆ ಬಂದು ಧ್ಯಾನದಿಂದ ನೈತಿಕವಾಗಿ ಬದಲಾಗಿರೋರು ಎಷ್ಟೋ ಜನನ್ನ ನಾನು ನೋಡಿದ್ದೀನಿ. ಅವರಲ್ಲಿ ಖಂಡಿತ ಪರಿವರ್ತನೆ ಬರೆಯುತ್ತೆ. ಅದಕ್ಕೆ ನಾ ಯಾವಾಗ್ಲೂ ಹೇಳ್ತೀನಿ, ಅದೃಷ್ಟ, ಅವಕಾಶ, ಅನುಭವ ಅನ್ನೋದು ಜೀವನದಲ್ಲಿ ಒಂದೊಂದೇ ಸಲ ಸಿಗೋದು. ಆ ಸಿಕ್ಕಿದಾಗ ನಿಮ್ಗೆ ಧ್ಯಾನ ಯಾರೋ ಬಂದು ಹೇಳ್ಕೊಡ್ತಾ ಇದಾರೆ, ಒಂದು ಪ್ಯಾಂಫ್ಲೆಟ್ ಸಿಕ್ಕಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಆ ಪ್ಯಾಂಫ್ಲೆಟ್ ಅಲ್ಲಿ ಏನಿದೆ ಅಂತ ಓದೋಷ್ಟಾರೋ ಸಹನೆ ಸಮಾಧಾನ ಇರ್ಲಿ. ಏನ್ ಎಲ್ಲಾ ಕಡೆ ಯಾರು ನೋಡಿದ್ರು ಧ್ಯಾನ ಅಂತಾರೆ, ಪಿರಮಿಡ್ ಅಂತಾರಲ್ಲ. ಒಂದ್ ದಿವಸ ಹೋಗ್ಬೇಕು ಅಂತ ಸತ್ಸಂಗಕ್ಕೆ ಹೋಗಿ ಆ ಒಂದೇ ಸಲ ಒಂದ್ ಅವಕಾಶ ನೀವು ಉಪಯೋಗಿಸ್ಕೊಂಡ್ರೆ ಅದೇ ಅದೃಷ್ಟದ ಸಮಯ ಇರ್ಬೋದು.
ಒಳ್ಳೆ ಅನುಭವ ಆಗ್ಬೋದು, ನಿಮ್ಮಲ್ಲೊಂದು ಬದಲಾವಣೆ ಆಗ್ಬೋದು. ಹಾಗೇನೆ ಪಾಪ ಪುಣ್ಯಗಳ ಅರಿವು ನಮ್ಮಲ್ಲಿ ಮೂಡುತ್ತೆ. ಹಾಗಾಗಿ ನೈತಿಕವಾಗಿ ನಮ್ಮಲ್ಲಿ ಏನೊಂದು ಪಾಪ ಪುಣ್ಯ ಅಂತ ಏನ್ ಹೇಳ್ತೀವೋ ಅದು ಆಗದೆ ಇರೋದಕ್ಕೆ ಪುಣ್ಯ ಬೇಕು, ಪಾಪ ಬೇಡ. ಹಾಗಾಗಿ ನೈತಿಕವಾಗಿ ನಾವ್ ಏನ್ ಮಾಡಿದ್ರೆ ತಪ್ಪು, ಏನ್ ಮಾಡಿದ್ರೆ ಸರಿ ಅನ್ನೋದು ನಮ್ಮಲ್ಲಿ ಹೆಂಗೆ ಮೂಡುತ್ತೆ? ಅನ್ಯಾಯದಿಂದ ನ್ಯಾಯದ ಕಡೆಗೆ ಬರ್ತೀವಿ. ಎಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀನಪ್ಪ, ನಾನ್ ಮಾಡಿರೋ ಅಷ್ಟು ಅನ್ಯಾಯನೇನಾರು ನಾನು ನನಗೆ ವಾಪಸ್ 20 ಪಟ್ಟು ಜಾಸ್ತಿಯಾಗಿ ಬರುತ್ತೆ ಅಂದ್ರೆ ಅನುಭವಿಸೋದು ಹೇಗೆ ಅನ್ನೋ ಅರಿವು ಬರುತ್ತಲ್ಲ. ಬುದ್ಧಂದೊಂದು ಅಜ್ಜಿ ಕತೆ ಇದೆ, ಅದು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು. ಹಾಗಾಗಿ ಒಂದು ಭೇಟಿನಲ್ಲಿ ಒಂದು ಅಜ್ಜಿ ಇಡೀ ಪೂರ್ತಿ ಪರಿವರ್ತನೆ ಆಗಿ ಫಾಲೋವರ್ ಆಗಿ ಹೋಗ್ತಾಳೆ. ಒಂದೇ ಒಂದು ಪದ ಅವನು ಹೇಳೋದು, ನೀ ಯಾರಿಂದ ಏನ್ ಬಯಸ್ತೀಯೋ ಅದನ್ನ ನೀನ್ ಮೊದ್ಲಿಗೆ ಅವ್ರಿಗೆ ಕೊಡು. ಪ್ರೀತಿ ವಿಶ್ವಾಸ ಏನ್ ಗಳಿಸ್ತೀಯೋ ಅದನ್ನ ನಿಮ್ ಬೇರೆಯವ್ರಿಗೆ ಕೊಡು. ಯಾರಿಗೇನ್ ಮಾಡಬಾರ್ದು ಅದನ್ನ ನೀನ್ ಮಾಡ್ಬೇಡ. ಮೋಸ ಕೊಲೆ ಅನ್ಯಾಯ ನೀ ಮಾಡ್ಬೇಡ. ಒಂದ್ ವೇಳೆ ನೀ ಮಾಡಿದ್ರೆ ಅದ್ 20 ಪಟ್ಟು ಹೆಚ್ಚಾಗಿ ನಿನಗೆ ವಾಪಸ್ ಬರುತ್ತೆ ಅಂತ ಹೇಳಿದ್ ಒಂದೇ ಒಂದು ವಾಕ್ಯದಿಂದ ಒಂದು ವ್ಯಕ್ತಿ ಪರಿವರ್ತನೆ ಆಯ್ತು. ಆಧ್ಯಾತ್ಮಿಕ ಪ್ರಯಾಣ ಅಲ್ಲಿಂದ ಶುರುವಾಯ್ತು. ಹಾಗಾಗಿ ನೈತಿಕವಾಗಿ ಏನೇನಾಗುತ್ತೆ? ಅನ್ಯಾಯದಿಂದ ನ್ಯಾಯದ ಕಡೆಗೆ ಬರ್ತೀವಿ, ಶತ್ರುತ್ವದಿಂದ ಮಿತ್ರತ್ವದ ಕಡೆಗೆ ಬರ್ತೀವಿ, ದ್ವೇಷದಿಂದ ಪ್ರೇಮದ ಕಡೆಗೆ ಬರ್ತೀವಿ, ಹಿಂಸೆಯಿಂದ ಅಹಿಂಸೆ ಕಡೆಗೆ ಬರ್ತೀವಿ, ದುಷ್ಟ ಸಂಘದಿಂದ ಸತ್ಸಂಗದ ಕಡೆಗೆ ಬರ್ತೀವಿ. ಯಾರ ಒಂದು ಬ್ಯಾಡ್ ಕಂಪ್ಯಾನಿಯನ್ಶಿಪ್ ಇರುತ್ತೋ ಅದರಿಂದ ಇದು ಸರಿ ಇಲ್ಲ, ಅವ್ನ ಸ್ನೇಹ ಸಹವಾಸ ಸರಿ ಇಲ್ಲ ಅಂತ ನಮಗೆ ಅರ್ಥ ಆಗಿ ನಮ್ಮಲ್ಲಿ ವಿವೇಕ ಮೂಡಿ ನಮ್ಮಲ್ಲಿ ಬದಲಾವಣೆ ತಂದ್ಕೋತೀವಿ. ಎಲ್ಲಾನು ಡಿಸ್ಟ್ರಕ್ಷನ್ ಮಾಡ್ಬೇಕು, ಎಲ್ಲ ವಿನಾಶ ಮಾಡ್ಬೇಕು ಅಂತ ಇದ್ದವ್ರು ಇವತ್ತೇನೊಂದು ಯುದ್ಧ ಅಂತ ನಡೀತಾ ಇದೆಯೋ ಅದೆಲ್ಲ ವಿನಾಶದ ಕಡೆ ಮಾಡ್ತಾ ಇದ್ದಾರೆ. ಅದನ್ನ ನಿಜವಾಗ್ಲೂ ಆ ಒಂದು ಯುದ್ಧ ಆಗಿರುವಂತ ದೇಶಗಳಲ್ಲಿ ಆ ಬಿಲ್ಡಿಂಗ್ಗಳು ಅದನ್ನೆಲ್ಲ ಕಟ್ಟಕ್ಕಾಗತ್ತಾ? ಜೀವನ ಕಟ್ಕೊಳಕ್ಕಾಗತ್ತಾ? ಹಾಗಾಗಿ ಈ ತರ ಯಾಕೆ ವಿನಾಶದಿಂದ ನಾನ್ ನಿರ್ಮಾಣದ ಕಡೆಗೆ ಬರ್ಬೇಕು ಅನ್ನೋ ಆಲೋಚನೆ ಬರ್ಬೇಕು. ಅನೈತಿಕತೆಯಿಂದ ನೈತಿಕತೆಗೆ ಬರ್ಬೇಕು. ಇಮ್ಮೊರಾಲಿಟಿಯಿಂದ ಮೊರಾಲಿಟಿಗೆ ಬರ್ಬೇಕು. ನಾ ಮಾಡ್ತಿರೋ ತಪ್ಪು ಅನ್ನೋ ಅರಿವು ಅವರಲ್ಲಿ ಬರ್ಬೇಕು. ಅಕರ್ಮತ್ವದಿಂದ ಸುಕರ್ಮತ್ವದ ಕಡೆಗೆ ಬರ್ಬೇಕು. ಅಂದ್ರೆ ಕೆಟ್ಟ ಕೆಲ್ಸಗಳನ್ನ, ಅಕರ್ಮತ್ವ ಅಂದ್ರೇನು? ಕೆಟ್ಟ ಕೆಲ್ಸನ ಮಾಡ್ತಾ ಇರೋದ್ರಿಂದ ಈ ತರದ್ ಮಾಡಬಾರ್ದು ಅಂತ ನಿಲ್ಸೋದೇ ಒಂದು ಆಧ್ಯಾತ್ಮಿಕ ಬೆಳವಣಿಗೆ. ಗುಡ್ ಡೀಡ್ಸ್ ಅಂತ ಒಳ್ಳೆ ಕೆಲ್ಸಗಳನ್ನ, ದಾನ ಧರ್ಮಗಳನ್ನೆಲ್ಲ ಮಾಡಕ್ ಶುರು ಮಾಡೋದು ಅದು ಸುಕರ್ಮ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ಪ್ರಯಾಣ ಅಂದ್ರೆ ಬರೀ ಆತ್ಮನ ಬೆಳವಣಿಗೆ ಅಲ್ಲ, ದೇಹ ಮನಸ್ಸು ಮತ್ತು ಬುದ್ಧಿಗಳ ಪಾತ್ರ ಇಲ್ದೇನೆ ಆತ್ಮ ಬೆಳವಣಿಗೆ ಸಾಧಿಸಕ್ಕೆ ಆಗದೆ ಇರೋದ್ರಿಂದ ಯಾವಾಗ ಮನುಷ್ಯ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವನ್ನ ಬಯಸ್ತಾನೋ, ಯಾವಾಗ ಮಾನವ ತನ್ನ ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸ್ತಾನೋ, ಯಾವಾಗ ಮಾನವನಿಗೆ ತನ್ನ ರಾಕ್ಷಸ ಸ್ವಭಾವ ತನ್ನ ಅರಿವಿಗೆ ಬರುತ್ತೋ, ಪಾಪ ಪ್ರಜ್ಞೆ ಕಾಡುತ್ತೋ, ತಾನು ಬದಲಾಗ್ಬೇಕು ಅನ್ನೋ ತೃಷೆ ತನ್ನಲ್ಲಿ ಮೂಡುತ್ತೋ, ಆಗ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗಿ ಧ್ಯಾನದಲ್ಲಿ ತೊಡಗಿದಾಗ ಆಧ್ಯಾತ್ಮಿಕ ಪಯಣ ಸುಗಮವಾಗಿ ಸಾಗುತ್ತೆ. ಆಧ್ಯಾತ್ಮಿಕ ಪಯಣ, ಧ್ಯಾನದ ಪಯಣ ಎಲ್ಲಿಂದ ಎಲ್ಲಿಗೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಧ್ಯಾನದ ಪಯಣ ಕುರಿತು ಮಾನವನಲ್ಲಾಗುವಂತಹ ಅನುಭವ ಪೂರಿತ 57 ಬಗೆಯ ಪರಿವರ್ತನೆಗಳನ್ನ ಈ ದಿನ ನಿಮ್ಗೆಲ್ಲ ತಿಳಿಸಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ರಂಗನಾಥ್ ಅವ್ರಿಗೆ ಧನ್ಯವಾದಗಳು. ಇವತ್ತು ನಾನು ಏನು ತಿಳಿಸಿದೀನೋ ಅದು ಪತ್ರಿಸರ್ದು ವಿಚಾರಗಳನ್ನ ಮೂಲ ಇಟ್ಕೊಂಡಿದ್ದೀನಿ. ಅನಾಲಿಸಿಸ್ ಮಾಡಿಕೊಂಡು ಗುಂಪುಗಳನ್ನ ನಾನು ನನಗೆ ತಿಳಿದಂತಹ ನನ್ನ ಜ್ಞಾನದಲ್ಲಿ ನಾನು ಮಾಡಿದ್ದೀನಿ. ಇದು ನಿಮ್ಗೆಲ್ಲ ಮುಟ್ಟಿದ್ರೆ, ನಿಮ್ಮ ಮನಸ್ಸಿಗೆ ನಾಟಿದ್ರೆ ನಿಮ್ಮ ಆಧ್ಯಾತ್ಮಿಕ ಪಯಣ ಇಂದಿನಿಂದಾನೇ ಸಾಗ್ಲಿ ಅಂತ ಹೇಳ್ತೇನೆ. ನೀವೆಲ್ಲ ಅದ್ರಲ್ಲಿ ಆಗ್ಲೇ ಇದ್ದೀರಾ. ಇನ್ನು ಹೆಚ್ಚಿನ ಜ್ಞಾನವನ್ನ ಕೊಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ರಂಗನಾಥ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಹೃದಯಪೂರ್ವಕ ಧನ್ಯವಾದಗಳು. ತಾವು ಸವಿವರವಾಗಿ ಈ ಆಧ್ಯಾತ್ಮಿಕ ಪ್ರಯಾಣ ಎಲ್ಲಿಂದ ಎಲ್ಲಿಗೆ ಅನ್ನೋದು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ರಿ. ಸೊ ಇದರಲ್ಲಿ ಹಲವಾರು ಅಂಶಗಳಿದೆ. ಇವೆಲ್ಲ ನಾವು ಮತ್ತೆ ಮನನ ಮಾಡಿಕೊಂಡು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಆನಂದ ಜೀವನವನ್ನು ನಡೆಸ್ಕೋಬಹುದು. ಸ್ನೇಹಿತರೆ, ಈಗ ಸಮಯ ಪ್ರಶ್ನೆ ಉತ್ತರದ ಸಮಯ. ದಯವಿಟ್ಟು ಎಲ್ಲರೂ ನಿಮ್ಗೆ ಏನೇನು ಸಮಸ್ಯೆಗಳಿದ್ರು, ಬಟ್ ಇಲ್ಲ ಅಂದ್ರೆ ಯಾವುದೇ ನಿಮ್ಮ ಅನುಭವ ಹಂಚ್ಕೊಂಡು ಮಾಡ್ಕೋಬಹುದು. ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಸ್ ಮಾಡ್ತಾ ಹೋಗಿ. ದೀಪಾ ಅವರೇ, ನಿಮ್ಮ ಇದು ಪ್ರಶ್ನೋತ್ತರ ನಡೆಸಕ್ಕೆ ವಿನಂತಿ. ನಮಸ್ತೆ ಗುರುಜಿ. ನಮಸ್ತೆ ಮನೋರಮಾ ಅಮ್ಮ. ಇವತ್ತಿನ ಅದ್ಭುತವಾದ ದಿನದಲ್ಲಿ ನೀವು ಆಧ್ಯಾತ್ಮಿಕ ಪಯಣ ಎಲ್ಲಿಂದ ಎಲ್ಲಿಗೆ, ಅದು ಅರಿವು ಪ್ರಜ್ಞೆಗಳ ಮುಂದುವರೆದ ಭಾಗವಾದ ಆತ್ಮದ ಬೆಳವಣಿಗೆ ತಿಳಿಸುವ ಧ್ಯಾನ, ಆಧ್ಯಾತ್ಮಿಕ ವಿಜ್ಞಾನದ ಮೂಲವೇ ಧ್ಯಾನ, ಮತ್ತೆ ಕರ್ಮ ಭಸ್ಮವಾದಾಗ ಆರೋಗ್ಯದಿಂದ ನಾವು ಇರಬಹುದು,
ಭಕ್ತಿ ಮಾರ್ಗದಿಂದ ಮುಕ್ತಿ ಮಾರ್ಗ ತುಂಬಾನೇ ಕಷ್ಟ. ಆತ್ಮ ಪಯಣ ಅಂತ ಅಂದ್ರೆ ಹೊಸ ಅರಿವಿನಿಂದ ನಮ್ಮನ್ನು ನಾವು ತಿಳಿದುಕೊಳ್ಳುವುದು. ಆತ್ಮ ಅನ್ನೋದೇ ಸತ್ಯ. ಅದ್ಭುತವಾಗಿರುವಂತಹ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ ಅಮ್ಮ. 2 ವರ್ಷದಿಂದ 12 ವರ್ಷ ಒಂದು ಟೀನೇಜ್ ಮಕ್ಕಳಿಗೆ ನಾವು ಬೇಗ ಧ್ಯಾನ ಕಲಿಸ್ಕೊಟ್ಬಿಟ್ರೆ ಅವ್ರು ಯಾವುದೇ ರೀತಿಯ ಒಂದು ಕೆಟ್ಟ ದಾರಿಗೆ ಹೋಗೋದಿಲ್ಲ. ಅವರಲ್ಲಿ ಒಂದು ಆತ್ಮ ಪ್ರಜ್ಞೆ ಜಾಗೃತಿ ಆಗುತ್ತೆ ಅನ್ನೋದನ್ನ ನಾವು ತುಂಬಾ ಅದ್ಭುತವಾಗಿ ಇವತ್ತಿನ ನಿಮ್ಮ ಒಂದು ಉಪನ್ಯಾಸದಲ್ಲಿ ನಾವು ತಿಳ್ಕೊಂಡ್ವಿ ಅಮ್ಮ. ಈಗ ಒಂದು 10 ನಿಮಿಷ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ. ನಮ್ಮ ಮಾಸ್ಟರ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನೀವು ಉತ್ತರವನ್ನ ಹೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಮನೋರಮ್ಮ ಅಮ್ಮ. ಖಂಡಿತ ಥ್ಯಾಂಕ್ ಯು ಮಾಸ್ಟರ್ಸ್. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ, ದಯವಿಟ್ಟು ಯಾರು ನೀವು ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ದಯವಿಟ್ಟು ಶಾರ್ಟ್ ಆಗಿ ಕೇಳಿ. ಮನೋರಮ್ಮ ಅಮ್ಮ ಅವ್ರದ್ದು ಟೈಮ್ ಪ್ರೀಶಿಯಸ್ ಇರುತ್ತೆ. ಬೇಗ ಬೇಗ ಪ್ರಶ್ನೆಗಳನ್ನ ಕೇಳಿ. 2 ನಿಮಿಷ ಮಾತ್ರ ಇರುತ್ತೆ ಒಬ್ಬೊಬ್ಬರಿಗೆ ಅವಕಾಶ. ಓಕೆ, ಮಮತಾ RS ಅನ್ಮ್ಯೂಟ್ ಮಾಡಿದ್ದೀನಿ, ಮಾತಾಡಿ ಮೇಡಮ್. ಮಮತಾ RS ಅನ್ಮ್ಯೂಟ್ ಮಾಡಿದ್ದೀನಿ, ಮಾತಾಡಿ. ಯಾರು ಪ್ರಶ್ನೆಗಳನ್ನ ಕೇಳಬೇಕು? ನಮಸ್ತೆ. ಹಾ, ಮಾತಾಡಿ. ನಮಸ್ತೆ, ಹೇಳಿಮ್ಮ. ಮೇಡಮ್, ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ರಂಗನಾಥ್ ಸರ್ ಇಂದ ಕಾಲ್ ಮಾಡಿದ್ದೆ, ಅವರು ಪರ್ಮಿಷನ್ 7 ಗಂಟೆಗೆ ಕೊಟ್ರು. 2 ನಿಮಿಷ ಅನೌನ್ಸ್ ಮಾಡ್ಬಿಡ್ತೀನಿ ಮೇಡಮ್ ನಾನು. ಖಂಡಿತ ಮಾಡಿ. ನಮಸ್ತೆ ಮಾಸ್ಟರ್ಸ್. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ನಮ್ಮೆಲ್ಲರ ಪ್ರೀತಿಯ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ಆತ್ಮ ಅನಂತ ಪ್ರಣಾಮಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಮಾಸ್ಟರ್ಸ್, 41 ದಿನ ಅಖಂಡ ಧ್ಯಾನ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಜೂಮ್ ವೇದಿಕೆಯಲ್ಲಿ, ವಂಡರ್ಸ್ ಆಫ್ ಯೂನಿವರ್ಸ್ ಅನ್ನೋ ಜೂಮ್ ವೇದಿಕೆಯಲ್ಲಿ ನಾವು ನಡೆಸ್ಕೊಂಡು ಬಂದ್ವಿ ಮಾಸ್ಟರ್ಸ್. ಈಗ ಅದು 24ನೇ ತಾರೀಕಿಗೆ 11 ದಿನ ಆಯ್ತು. ಮತ್ತೆ ಅದೇ ರೀತಿ ಈ 41 ದಿನ ಅಖಂಡ ಧ್ಯಾನ ಹೇಗ್ ಮಾಡಿದ್ವೋ ಅದು ನಿರಂತರವಾಗಿ ಮತ್ತೆ ಅಖಂಡವಾಗಿ ಧ್ಯಾನ ನಡೀತಾ ಇದೆ. ಅಂದ್ರೆ ಪತ್ರಿ ಸರ್ ಒಂದು ಮೆಸೇಜ್ ಇಂದ, ಒಂದು ಸಂಕಲ್ಪದಿಂದ ಅದು ಹಂಗೆ ಮುಂದುವರಿತಾ ಬಂದಿದೆ. ಆದ್ರೆ ಈ 41 ದಿನ ಧ್ಯಾನ ಸಕ್ಸಸ್ ಆಗಿ ನಡೀತು. ಅಖಂಡ ಧ್ಯಾನ ಇದು ಯಾರೋ ಒಬ್ರಿಂದ ನಡೆದಿರುವಂತಹ ಕೆಲಸ ಅಲ್ಲ, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡ್ಕೊಂಡಿದೀವಿ. ಹಾಗಾಗಿ ಮೊದಲಿಗೆ ಎಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್, ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಮತ್ತೆ ಈ ಕಾರ್ಯಕ್ರಮ ಸಕ್ಸಸ್ ಸೆಲೆಬ್ರೇಷನ್ ಅನ್ನೋದು ನಾವು ನಾಳೆ ಶನಿವಾರ 3ನೇ ತಾರೀಕು ಸಾಯಂಕಾಲ 7 ಗಂಟೆಯಿಂದ ವಂಡರ್ಸ್ ಆಫ್ ಯೂನಿವರ್ಸ್ ಅನ್ನೋ ಜೂಮ್ ವೇದಿಕೆ ಮೇಲೆ ನಡೆಸ್ತಾ ಇದೀವಿ ಮಾಸ್ಟರ್ಸ್. ಹಾಗಾಗಿ ಪ್ರತಿ ಒಬ್ಬರಿಗೂ ಕೂಡ ನಾನು ಆಹ್ವಾನವನ್ನು ನೀಡ್ತಾ ಇದ್ದೀನಿ. ಪ್ರತಿ ಒಬ್ರು ಕೂಡ ಈ ಒಂದು ಸಕ್ಸಸ್ ಸೆಲೆಬ್ರೇಷನ್ ಅಲ್ಲಿ ಜಾಯಿನ್ ಆಗ್ರಿ ಅಂತ ನಾನು ಎಲ್ಲರಿಗೂ ಕೂಡ ಆಹ್ವಾನವನ್ನು ನೀಡ್ತಾ ಇದ್ದೀನಿ ಮಾಸ್ಟರ್ಸ್. ಪ್ರತಿ ಒಬ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅದೇ ರೀತಿ ಈ ಜೂಮ್ ಇಂದ ಕೂಡ ಎಷ್ಟೋ ಜನ ಜಾಯಿನ್ ಆಗಿರ್ತೀರಾ. ನಿಮ್ಮೆಲ್ಲರಿಗೂ ಕೂಡ ಅದ್ಭುತವಾದಂತಹ ಏನೋ ಅನುಭವಗಳು ಬಂದಿರ್ತವೆ. ಅವೆಲ್ಲವೂ ಕೂಡ ನೀವು ರಂಗನಾಥ್ ಸರ್ ಹತ್ರ ನೀವು ಶೇರ್ ಮಾಡಿದ್ರೆ ಸಾರ್ ಅವು ನಮ್ಗೆ ತಲುಪ್ತಾರೆ. ಅಲ್ಲಿ ನಿಮ್ಗೆ ಅವಕಾಶ ಕೊಡ್ತೀವಿ ಮಾಸ್ಟರ್ಸ್ ಮಾತಾಡೋಕೆ. ನಿಮ್ಮ ಒಂದು ಅನುಭವ ಯಾವ ರೀತಿ ಆಯ್ತು ಅದು ಮಾತಾಡೋಕೆ ನಿಮ್ಗೆ ಅವಕಾಶವನ್ನು ನೀಡ್ತೀವಿ ಮಾಸ್ಟರ್ಸ್. ಹಾಗಾಗಿ ಪ್ರತಿ ಒಬ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮತ್ತೆ ನಿರಂತರವಾಗಿ ಇದು ವಂಡರ್ಸ್ ಆಫ್ ಯೂನಿವರ್ಸ್ ಜೂಮ್ ವೇದಿಕೆಯಲ್ಲಿ ಇದು ಮತ್ತೆ ನಿರಂತರವಾಗಿ ಅಖಂಡ ಧ್ಯಾನ ನಡೀತಾ ಬರ್ತಾ ಇದೆ. ಪ್ರತಿಯೊಬ್ರು ನಿಮ್ಗೆ ಯಾವಾಗ ಸಮಯ ಸಿಕ್ಕಿದ್ರೆ, ಯಾವಾಗ ನೀವು ಧ್ಯಾನ ಮಾಡ್ಬೇಕು ಅಂದ್ಕೊಂಡ್ರೆ ಆವಾಗ ನೀವು ಇದ್ರಲ್ಲಿ ಜಾಯಿನ್ ಆಗಿ ಧ್ಯಾನವನ್ನು ಮಾಡ್ಬೋದು ಮಾಸ್ಟರ್ಸ್. ತುಂಬಾ ಎನರ್ಜಿ ಆಗಿದೆ, ತುಂಬಾ ಅದ್ಭುತವಾಗಿದೆ ಮಾಸ್ಟರ್ಸ್. ರಂಗನಾಥ್ ಸರ್ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ, ಒಂದು ಜೂಮ್ ಜಾಯಿನ್ ಆಗ್ರಿ. ಮತ್ತೆ ನೀವ್ ಯಾವಾಗ ಧ್ಯಾನ ಮಾಡ್ಕೋಬೇಕಾದ್ರೂ ಆ ಒಂದು ಜೂಮ್ ಅಲ್ಲಿ ಅಂದ್ರೆ ಮಿಡ್ ನೈಟ್ ಆಗಿರ್ಬೋದು, ಬೆಳಗಿನ ಜಾವ, ಯಾವಾಗ ಮಧ್ಯಾಹ್ನ ಟೈಮು, ಮಾರ್ನಿಂಗ್, ಯಾವಾಗಾದ್ರೂ ನಿರಂತರವಾಗಿ 24 ಅವರ್ಸ್ ನಡೀತಾ ಇರುತ್ತೆ ಮಾಸ್ಟರ್ಸ್. ಆ ಸಮಯದಲ್ಲಿ ನೀವು ಯಾವಾಗ ಧ್ಯಾನ ಮಾಡ್ಬೇಕ ಅಂದ್ಕೊಂಡ್ರ ಆ ಟೈಮಲ್ಲಿ ನೀವು ಜಾಯಿನ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಧ್ಯಾನ ಮಾಡ್ಕೋಬಹುದು ಮಾಸ್ಟರ್ಸ್. ವಂಡರ್ಸ್ ಆಫ್ ಯೂನಿವರ್ಸ್ ಆನ್ಲೈನ್ ಅಲ್ಲಿ ಈ ಒಂದು ಸಕ್ಸಸ್ ಸೆಲೆಬ್ರೇಷನ್ ಕಾರ್ಯಕ್ರಮ ಮಾಡ್ತಾ ಇದೀವಿ. ಪ್ರತಿ ಒಬ್ರು ಕೂಡ ಜಾಯಿನ್ ಆಗ್ರಿ. ಮತ್ತೆ ಎಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್, ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗಾಗಿ ಪ್ರತಿ ಒಬ್ರಿಗೂ ಕೂಡ ಧನ್ಯವಾದಗಳು ಮಾಸ್ಟರ್ಸ್. ಮೇಡಮ್, ಮನೋರಮ ಮೇಡಮ್, ನೀವು ಕೂಡ ತುಂಬಾ ಜೂಮ್ ಕ್ಲಾಸ್ ಅಲ್ಲಿ ನೀವು ಜಾಯಿನ್ ಆಗ್ತಾ ಇರ್ತೀರಾ. ತುಂಬಾ ಗ್ರೇಟ್ ಸೀನಿಯರ್ ಮಾಸ್ಟರ್ ಮೇಡಮ್ ನೀವು. ತಾವು ಕೂಡ ನೀವು ಈ ಒಂದು
ಕಾರ್ಯಕ್ರಮದ ಬಗ್ಗೆ, ಈ ಜೂಮ್ ವಂಡರ್ಸ್ ಆಫ್ ಯೂನಿವರ್ಸ್ ಬಗ್ಗೆ ನೀವು ಎಲ್ಲರಿಗೂ ತಿಳಿಸ್ಕೊಡ್ರಿ. ಯಾವ ಸಮಯದಲ್ಲಿ ಬೇಕಾದ್ರೂ ಆ ಸಮಯದಲ್ಲಿ ಜಾಯಿನ್ ಆಗ್ಬೋದು. ನೀವು ಫಿಸಿಕಲ್ ಆಗಿ ಜೂಮ್ ಕ್ಲಾಸ್ ಅಲ್ಲಿ ತುಂಬಾ ಮಾಡ್ತಾ ಇರ್ತೀರಾ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡ್ರಿ ಮೇಡಮ್. ಅದೇ ರೀತಿ ತಾವು ಕೂಡ ಜಾಯಿನ್ ಆಗ್ರಿ, ಪಾಲ್ಗೊಳ್ರಿ. ಮತ್ತೆ ಬೇರೆಯವ್ರಿಗೂ ಕೂಡ ಕರ್ಕೊಬರ್ನಿ, ಹೊಸಬ್ರಿಗೂ ಇದು ಪರಿಚಯ ಮಾಡ್ಕೊಡ್ರಿ ಮೇಡಮ್. ನಿಮ್ಗೆ ನಾವ್ ಹೇಳೋ ಅವಶ್ಯಕತೆ ಇಲ್ಲ, ಆದ್ರೆ ನಮ್ಮ ಕರ್ತವ್ಯ, ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಮೇಡಮ್. ಇಲ್ಲ, ಥ್ಯಾಂಕ್ ಯು ಖಂಡಿತ ಮೇಡಮ್. ಖಂಡಿತ. ಓಕೆ ಮಾ, ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಮಮತಾ ಮೇಡಮ್, ಅದ್ಭುತವಾದ ರಂಗನಾಥ್ ಸರ್, ಥ್ಯಾಂಕ್ ಯು ಸರ್. ಸರ್ ಜೂಮ್ ಲಿಂಕ್ ನಿಮಗ್ ಕಳಿಸ್ತೀನಿ, ನೀವು ಗ್ರೂಪ್ ಅಲ್ಲಿ ಶೇರ್ ಮಾಡ್ರಿ ಸರ್. ನಾನು ಅಡ್ಮಿನ್ ಆಗಿದ್ದೀನಿ, ನಾನೇ ಮಾಡ್ತೀನಿ ಬಿಡ್ರಿ ಸರ್ ಇದ್ರಲ್ಲಿ. ಓಕೆ, ಡೆಫಿನೆಟ್ಲಿ ಇಲ್ಲಾಂದ್ರೆ ಕಳಿಸಿ. ನಿಮ್ಗೆ ಕಳಿಸ್ತೀನಿ ಸರ್, ಎಲ್ಲಾ ಗ್ರೂಪ್ಗೂ ನೀವು ಅದನ್ನ ತಲುಪ್ರಿ ಸರ್. ಕಳಿಸಿ ಮೇಡಮ್, ಕಳಿಸಿ. ಎಲ್ಲ ಸರ್, ಮಾರ್ಕ್ ಇನ್ನೊಂದು ಮಧ್ಯಾಹ್ನ ಸಾಯಂಕಾಲ ಈ ರೀತಿ ಕ್ಲಾಸ್ ನಡೀತಾ ಇದಾವಲ್ಲ ಸರ್, ನಮ್ಗೆ ಜಾಯಿನ್ ಆಗೋಕ್ ಅವಕಾಶ ಆಗಿಲ್ಲ ಅಂದ್ರೆ ನೀವು ಅನೌನ್ಸ್ ಮಾಡ್ರಿ ಸರ್. ಸರ್ ಮತ್ತೆ ಸರ್, ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್. ಶೋರ್. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದು ಲಿಂಕ್ ಕಳಿಸ್ತೀನಿ ಸರ್, ನೀವು ಗ್ರೂಪ್ ಅಲ್ಲಿ ಶೇರ್ ಮಾಡ್ರಿ ಸರ್. ಶೋರ್. ಥ್ಯಾಂಕ್ ಯು ಸರ್, ಈ ಅವಕಾಶ ನೀಡಿದ್ದಕ್ಕೆ ನಿಮ್ಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಮತಾ ಮೇಡಮ್, ಥ್ಯಾಂಕ್ ಯು. ಖಂಡಿತವಾಗಿ ಎಲ್ಲರಿಗೂ ನಾವು ಶೇರ್ ಮಾಡ್ತೀವಿ, ಎಲ್ಲರೂ ನಾವು ಜಾಯಿನ್ ಆಗ್ತೀವಿ ಅಂತ ನಾನು ನಿಮ್ಗೆ ಹೇಳ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಅದೇ ರೀತಿ ನೀವು ಎಲ್ಲಾ ಸೆಕ್ಷನ್ ನಲ್ಲಿ ಕೂಡ ಇದು ಅನೌನ್ಸ್ ಮಾಡ್ರಿ ಮೇಡಮ್. ಖಂಡಿತ ಮೇಡಮ್, ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರ್ದಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮನೋರಮಾ ಅಮ್ಮ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ದಯವಿಟ್ಟು ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ಅಟ್ಲೀಸ್ಟ್ ಇಲ್ಲ ಅಂತಂದ್ರೆ ನಿಮ್ಮ ಅನುಭವಗಳನ್ನಾದ್ರೂ ಶೇರ್ ಮಾಡಿ. ಸುರೇಖಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಮನೋರಮಾ ಮೇಡಮ್, ರಂಗನಾಥ್ ಸರ್, ಇಬ್ಬರಿಗೂ ನಮಸ್ಕಾರ. ಬಹಳ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ದೀರಿ ಮೇಡಮ್. ನನ್ಗೆ ಬಹಳ ಸಂಶಯಗಳಿತ್ತು, ಅದೀಗ ಎಲ್ಲ ಪರಿಹಾರ ಆಗಿದೆ. ಮತ್ತೆ ಮೊನ್ನೆ ನಿಮ್ಮದು ಪೂಜೆ ಮತ್ತು ಧ್ಯಾನದ ಬಗ್ಗೆ ನಾನು ವಿಡಿಯೋ ನೋಡಿದೆ. ಅದನ್ನು ನೋಡಿದ ಬಳಿಕ ನನ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ನಾವು ಏನು ಮಾಡ್ತಾ ಇದ್ದೇವೆ ಅದೆಲ್ಲ ಅರ್ಥ ಆಯ್ತು ಈಗ. ಬಹಳ ಸಮಯದಿಂದ ನಾನು ಈ ಪ್ರಶ್ನೆಗಳಿಗೆ ಉತ್ತರ ನಾನು ಹುಡುಕ್ತಾ ಇದ್ದೆ, ಆದ್ರೆ ಈಗ ನಿಮ್ಮ ಮೂಲಕ ಇದೆಲ್ಲ ನಮ್ಗೆ ಅರ್ಥವಾಯ್ತು ಮೇಡಮ್. ಬಹಳ ಖುಷಿ ಆಯ್ತು. ಧನ್ಯವಾದಗಳು ಮೇಡಮ್. ನಮಸ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್, ಅದ್ಭುತವಾಗಿ ಹೇಳಿದ್ರಿ. ಇನ್ಯಾರ್ದಾದ್ರೂ ಪ್ರಶ್ನೆಗಳು ಅಥವಾ ಏನಾದ್ರೂ ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಓಕೆ ಮನೋರಮಾ ಅಮ್ಮ, ನಾನು ನನ್ನ ಇವತ್ತಿನ ಅನುಭವ ಹೇಳ್ತೀನಿ. ಕ್ಲಾಸ್ ಕೇಳಿದ್ದಾಗ ಏನ್ ಅನ್ನಿಸ್ತು ಅಂತಂದ್ರೆ, ಪ್ರತಿಯೊಂದಕ್ಕೂ ಒಂದೊಂದು ಉಪನ್ಯಾಸದಲ್ಲೂ ನಿಮ್ದು ತುಂಬಾನೇ ಅರ್ಥ ಇರುತ್ತೆ. ಅದಕ್ಕೆ ಏನು ಪ್ರಶ್ನೆಗಳೇ ಬರೋದಿಲ್ಲ. ನಾನು ಏನ್ ತಿಳ್ಕೊಂಡೆ ಇವತ್ತು ಕೊನೆಯದಾಗಿ ಅಂತಂದ್ರೆ, ಎಲ್ಲಾನು ಕಾರಣ ಆಗೋದೇನೆ ಕೊನೆಯದಾಗಿ ಧ್ಯಾನದಿಂದನೇ ಆರೋಗ್ಯ, ಧ್ಯಾನದಿಂದನೇ ಆನಂದ, ಮತ್ತೆ ಧ್ಯಾನದಿಂದನೇ ಮುಕ್ತಿ. ಯಾವಾಗ್ಲೂ ನಾವು ಪಾಸಿಟಿವ್ ಆಗಿರ್ಬೇಕು. ನಮ್ಮ ಆತ್ಮದ ಉದ್ಧಾರವನ್ನ, ಆತ್ಮೋನ್ನತವನ್ನ ನಾವು ಮಾಡ್ಕೊಂತ ಹೋದ್ರೆ ನಾವು ಒಂದು ಎನ್ಲೈಟನ್ಮೆಂಟ್ ಆಗ್ಬಹುದು ಅಂತ ನಾನು ಇವತ್ತಿನ ನಿಮ್ಮ ಒಂದು ಉಪನ್ಯಾಸದಿಂದ ನಾನು ಅರ್ಥ ಮಾಡ್ಕೊಂಡೆ ಮನೋರಮಾ ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇಷ್ಟವರೆಗೂ ಅದ್ಭುತವಾದ ಜ್ಞಾನವನ್ನು ತಿಳ್ಕೊಂಡಿದ್ವಿ ಮೇಡಮ್ ಇಂದ. ಅದ್ಭುತವಾದ ಈ ಜ್ಞಾನ, ಪ್ರತಿಯೊಂದು ಸೆಷನ್ ಅಲ್ಲಿ ಮೇಡಮ್ ಎಷ್ಟೋ ಜ್ಞಾನ ಕೊಡ್ತಾ ಇದ್ದಾರೆ. ಆದ್ರೆ ಆ ಜ್ಞಾನವನ್ನು ನಾವು ಅರಿವು ತಗೊಂಡು ಅರಿವನ್ನು ಮತ್ತೆ ನಾವು ಜೀರ್ಣ ಮಾಡ್ಕೊಳ್ಬೇಕು, ಅದನ್ನು ಅಳವಡಿಸ್ಕೋಬೇಕು. ಮತ್ತೆ ಪದೇ ಪದೇ ಮರಣ ಮಾಡ್ಕೊಡಿದ್ರೆ ಅವಾಗ ನಿಮ್ಮ ಜೀವನಕ್ಕೆ ಅದು ಸಾರ್ಥಕ ಆಗತ್ತೆ. ಇಲ್ಲಾಂದ್ರೆ ವಿಡಿಯೋ ಕೇಳ್ಕೊಂಡು ಹಾಗೆ ಮತ್ತೆ ನಮ್ಮ ಜೀವನವನ್ನು ಸಾಮಾನ್ಯವಾಗಿ ನಡೆಸ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಆ ಬದಲಾವಣೆ ಮತ್ತೆ ಆ ಪರಿವರ್ತನೆ ಅನ್ನೋದು ನಿಮ್ಮ ಒಳಗಡೆ, ನಿಮ್ಮ ಅಂತರದಲ್ಲಿ ಆಗ್ಬೇಕು ಅಂತ ಯೋಚನೆ ಮಾಡ್ಬೇಕು. ಮತ್ತೆ ಮನಸಾವಾಚ ಕರ್ಮನ ಅದು ಪಾಲನೆ ಮಾಡ್ಬೇಕಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಅದ್ಭುತವಾಗಿತ್ತು.